ಒಂದು ಒಳ್ಳೆ ಮನೆ ಕಟ್ಕೊಟ್ಟಿದ್ದಾರೆ ಅಂಥ ವ್ಯಕ್ತಿ ಕೊಟ್ಟರೆ ನಾವೇನು ಬಂದು ಮತ್ತೆ ಯಾರನ್ನ ಕೇಳೋಂಗಿಲ್ಲ ಸರ್. ಕೊನೆಯಿಂದ ಮನೆ ಶುರುವಾದಾಗಲಿಂದ ಇದುವರೆಗೂ ನಮ್ಗೆ ಯಾವುದೇ ಒಂದು ಸಣ್ಣ ಮಿಸ್ಟೇಕ್ ಆಗಲಿಲ್ಲ. ಅಷ್ಟು ನೀಟಾಗಿ ಕೆಲಸ ಮಾಡಿಕೊಟ್ರು ಅಂದರೆ ಅವರು ಆ ಥರ ವ್ಯಕ್ತಿ ಬಗ್ಗೆ ನಾವು ಇನ್ನು ಬೇರೆ ಹೇಳೋಕ್ಕಾಗಲ್ಲ ಸರ್. ಅಷ್ಟೊಂದು ಎಷ್ಟು ಹೇಳಿದ್ರು ಸಾಲದವ್ರಿಗೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಒಂದು ಒಳ್ಳೆ ಬಜೆಟ್ ಕ್ಲಾಸಿ ಮನೆ ನೀವು ತೊಗೊಂಬಂದಿದ್ದೀನಿ. ಹಿಂದ್ಗಡೆ ಮನೆ ನೋಡ್ತಾ ಇದ್ರೆ ಇದನ್ನು 30-40 ಕಟ್ಟಿರೋಂಥ ಮನೆ. ಜಸ್ಟ್ 50 ಲ್ಯಾಕ್, ಜಸ್ಟ್ ಅಂತ ಹೇಳೋಕ್ಕೋಗಲ್ಲ, ಒಂದು 50 ಲ್ಯಾಕ್ ಬಜೆಟಲ್ಲಿ ಕಟ್ಟಿರೋಂಥ ಮನೆ. ವೀಕ್ಷಕರೇ, ಇಲ್ಲಿ ಕೆಳಗಡೆ ಪಾರ್ಕಿಂಗು ವಿತ್ 1 BHK ಆ್ಯಂಡ್ ಅದ್ರ ಮೇಲ್ಗಡೆ ಓನರ್ಗೋಸ್ಕರ 2 BHK ಆ್ಯಂಡ್ ಅದ್ರ ಮೇಲ್ಗಡೆನೂ ಕೂಡ ಒಂದು ರೂಮ್ ಕೂಡ ಅವೈಲೇಬಲ್ ಇದೆ. ವೀಕ್ಷಕರೇ, ಪ್ರೀಮಿಯಮ್ ಆಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿನ ಒಂದು ಪ್ಯಾಕೇಜ್ ಅಂತ ಬಂದರೆ 2000 ರೂಪೀಸ್ನ ಒಂದು ಪ್ಲಾಟಿನಮ್ ಪ್ಯಾಕೇಜಸಲ್ಲಿ ಮಾಡಿರೋಂಥ ಮನೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನವೀನ್ ಸರ್ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಅವ್ರ ಜೊತೆ ಹೋಗೋಣ, ಕಂಪ್ಲೀಟ್ ಮನೆ ಎಕ್ಸ್ಪ್ಲನೇಷನ್ ತೊಗೊಳ್ಳೋಣ, ಜೊತೆಯಲ್ಲಿ ಓನರ್ ಹತ್ರನೂ ಕೂಡ ಮಾತಾಡೋಣ. ವೀಕ್ಷಕರೇ, ಬನ್ನಿ ನನ್ನ ಜೊತೆ. ನವೀನ್ ಸರ್ ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು? ನಾನು ಚೆನ್ನಾಗಿದ್ದೀನಿ. ಒಂದು ಒಳ್ಳೆ ಬೆಸ್ಟ್ ಬಜೆಟ್ ಮನೆ ತೊಗೊಂಬಂದಿದ್ದೀರಾ ಸರ್. ಯಾವ ಏರಿಯಾದಲ್ಲಿದೆ ಸರ್ ನಾವು? ಸರ್, ಇದು ಬಂದು ಕನಕಪುರ ರೋಡಲ್ಲಿ ಇರೋದು ಸೈಟು. ಓಕೆ. ಸೊ ಇದು ಬಂದು 30-40 ಸೈಟ್ ಇದೆ. ಓಕೆ. ಸೊ 30-40 ಸೈಟಲ್ಲಿ ನಾವು ಗ್ರೌಂಡ್ ಫ್ಲೋರಲ್ಲಿ ಬಂದು ಒಂದು 1 BHK ವಿತ್ ಪಾರ್ಕಿಂಗ್ ಮಾಡಿದ್ದೀವಿ. ಮತ್ತೆ ಫಸ್ಟ್ ಫ್ಲೋರಲ್ಲಿ ಬಂದು ನಿಮಗೆ ಓನರ್ ಪರ್ಪಸ್ಗೆ ಒಂದು 2 BHK ಯೂನಿಟ್ ಮಾಡಿದ್ದೀವಿ. ಸರಿ. ಮತ್ತೆ ಓನರ್ಗೆ ಇನ್ನೊಂದು ಮೇಲ್ಗಡೆ ಒಂದು ಟೆರೇಸ್ ಅಲ್ಲಿ ಒಂದು ರೂಮ್ ಮಾಡ್ಕೊಟ್ಟಿದ್ದೀವಿ. ಸೊ ಅದು ಬಿಟ್ಟು ನಿಮಗೆ ಫ್ರಂಟ್ ಅಲ್ಲಿ ಒಂದು ಪೋರ್ಚ್ ಏರಿಯಾ ಇದೆ, ಸಿಟ್ಟಿಂಗ್ ಏರಿಯಾ ಇದೆ, ಫ್ಯಾಬ್ರಿಕೇಶನ್ ವರ್ಕ್ ಅಲ್ಲಿ ಮಾಡಿದ್ದೀವಿ. ಓಕೆ. ಸೊ ಇಷ್ಟು ಓವರ್ ಆಲ್ ಎಲ್ಲ ಬಂದು ನಿಮ್ಗೆ ಒಂದು 50 lakhs ನಾವು ಕಂಪ್ಲೀಟ್ ಮಾಡ್ತೀವಿ. ಸರ್ ಎಕ್ಸಾಕ್ಟ್ ಆಗಿ 50 ಆಯ್ತಾ? ಆಡ್ ಆನ್ ಏನಾದರೂ ಇತ್ತು ಸರ್? ಆಡ್ ಆನ್ ಆಗಿದೆ. 50 lakhs ನಮ್ದು ಬಜೆಟ್ ಇತ್ತು. ಅದು ಬಿಟ್ಟು ಓನರ್ ಸ್ವಲ್ಪ ಕೆಲವೊಂದನ್ನ ಮೆಟೀರಿಯಲ್ ಡೋರಲ್ಲಾಗಲಿ ಅಥವಾ ಫ್ಲೋರಿಂಗ್ ಅಲ್ಲಾಗಲಿ ಡಿಫ್ರೆನ್ಸ್ ಅಮೌಂಟ್ ಅದನ್ನ ಅವರೇ ಪರ್ಚೇಸ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ಅವರೇ ಮಾಡ್ಕೊಂಡಿದ್ದಾರೆ ಅದನ್ನ. ಬಟ್ ಆಡ್ ಆನ್ಸ್ ಅವ್ರ ಕಡೆಯಿಂದನೇ ಇದೆ ಸರ್. ನಿಮ್ಮ ಬಜೆಟ್ 50 ಲಕ್ಷ ಅಂದ್ರೆ 50 ಲಕ್ಷ. ಓಕೆ. ಯಾವ ಫೇಸಿಂಗ್ ಬರುತ್ತೆ ಸರ್? ಸರ್ ಇದು ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ. ಈಸ್ಟ್ ಫೇಸಿಂಗ್ ಬರುತ್ತೆ. ಸೂಪರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸ್ ಅನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬಹುದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡಬಹುದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ
ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾವಂಥ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ ಸರ್. ಫ್ರಂಟ್ ಅಂತ ಬಂದಾಗ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡಿ. ಫಸ್ಟು ಎಲಿವೇಶನ್ ಅಲ್ಲಿ ಏನೇನು ಬರುತ್ತೆ ಸರ್? ಎಲಿವೇಶನ್ ನೋಡ್ಬೋದು ನೀವು. ಇದು ಈ ಸೈಡ್ ಅಲ್ಲಿ ಬಂದು ನಿಮಗೆ ಸೆರಾ ಬೋರ್ಡ್ ಯೂಸ್ ಮಾಡಿದೀವಿ. ಅವೆಲ್ಲ ಸೆರಾ ಬೋರ್ಡಾ? ಹೌದು, ಅದು ಸೆರಾ ಬೋರ್ಡ್. ಅದ್ರ ಪಕ್ಕನೇ ಟೆಕ್ಸ್ಚರ್ ಪೇಂಟ್ ಮಾಡಿದೀವಿ. ಸೊ ಆಲ್ಮೋಸ್ಟ್ ಎಲ್ಲಾನು ನಿಮ್ಗೆ ಟೆಕ್ಸ್ಚರ್ ಪೇಂಟ್ ಮಾಡಿ ಒಂದು ಬ್ಯಾಂಡ್ ಮಾಡಿದೀವಿ ನಾವು. ಈ ಗ್ರೇ ಕಲರ್ ಏನ್ ನೋಡ್ಬೋದು ನೀವು, ಅದೊಂದು ಬ್ರ್ಯಾಂಡ್ ಪ್ರೊಜೆಕ್ಷನ್ ತರ ಕೊಟ್ಟಿದೀವಿ, ಅದು ಡಿಸೈನ್ ಪರ್ಪಸ್ ಗೆ. ಓಕೆ. ಸೊ ಅದನ್ನ ಮಾಡಿದೀವಿ. ಸೊ ಅದು ಬಿಟ್ರೆ ನಿಮ್ಗೆ ಎಲಿವೇಶನ್ ಅಲ್ಲಿ ಮೋಸ್ಟ್ ಆಫ್ ದ ಥಿಂಗ್ ಬಂದು ನಿಮ್ಗೆ ಸೆರಾ ಬೋರ್ಡ್ ಮತ್ತೆ ಟೆಕ್ಸ್ಚರ್ ಪೇಂಟ್ ಅಲ್ಲಿ ಕವರ್ ಮಾಡಿ. ಟೆಕ್ಸ್ಚರ್ ಪೇಂಟ್ ಜಾಸ್ತಿ. ಲಾಸ್ಟ್ ಅಲ್ಲಿ ಒಂದು ಎರಡೇ MS ಪೈಪ್ MS ಪೈಪ್, ಅದು ಒಂದು ಪಿನ್ ತರ ಡಿಸೈನ್ ಮಾಡಿದೀವಿ. ಚೆನ್ನಾಗಿ ಬಂದಿದೆ ಸರ್ ಅದು. ಈ ಕಡೆ ಯುಟಿಲಿಟಿಗೂ ನೋಡ್ಬೋದು ನೀವು, ಅಲ್ಲೂ ಪಿನ್ ಕೊಟ್ಟಿದ್ದೀವಿ. ಅದೇ ರೀತಿ ಪಿನ್ ಕೊಟ್ಟು ಬಾಲ್ಕನಿಗೆ SS ವಿತ್ ಗ್ಲಾಸ್ ರೈಲಿಂಗ್ಸ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಇನ್ನು ಕೆಳಗಡೆ ಬಂದ್ರೆ ಇಲ್ಲಿ ಯಾವ ತರ ತಗೊಂಡಿದ್ದೀರಾ? ಕೆಳಗಡೆ ಬಂದ್ರೆ ಒಂದು ನೇಮ್ ಪ್ಲೇಟ್ ಮಾಡಿದೀವಿ. ಸೊ ನೇಮ್ ಪ್ಲೇಟ್ ಮಾಡಿ ಅದ್ರ ಕೆಳಗಡೆ ಒಂದು ಪ್ಲಾಂಟರ್ ಬಾಕ್ಸ್ ಮಾಡಿದ್ದೀವಿ, ಆ ಜಾಗ ವೇಸ್ಟ್ ಆಗೋದು ಬೇಡ ಅಂತ. ಸೊ ಪ್ಲಾಂಟರ್ ಬಾಕ್ಸ್ ಮಾಡಿದ್ವಿ. ಮತ್ತೆ ಗೇಟ್ ಡಿಸೈನ್ಸ್ ನೋಡ್ಬೋದು ನೀವು. ಸೊ ಗೇಟ್ ಡಿಸೈನ್ ಅಲ್ಲಿ ಬಂದು ನಿಮಗೆ MS ಗೇಟ್ ಇದೆ. ಸೊ MS ಗೇಟ್ ಅಲ್ಲಿ ವಿತ್ ಫಂಡರ್ಮೆಕ್ಸ್ ಕ್ಲಾಡಿಂಗ್ ಮತ್ತೆ ಗ್ಲಾಸ್ ಕ್ಲಾಡಿಂಗ್ ಬಂದಿದೆ. ಸೊ ಎರಡು ಇಂಟಿಗ್ರೇಷನ್ ಮಾಡಿದ್ರಾ? ಮಾಡಿದ್ವಿ ಡಿಸೈನ್ಗೆ, ಅದನ್ನ ಹೈಲೈಟ್ ಮಾಡಿ. ಚೆನ್ನಾಗಿ ಬಂದಿದೆ ಸರ್. ಸಿಂಪಲ್ ನೋಡಿ, ನಾರ್ಮಲ್ ಆಗಿ ಮಾಡೋ ಬದಲು ಅಷ್ಟು ಒಳ್ಳೆ ಬಂದಿದೆ. ಆ್ಯಂಡ್ ಇದೊಂದು ವಿಕೆಟ್ ಗೇಟ್. ಹೌದು, ವಿಕೆಟ್ ಗೇಟ್. ಆ್ಯಂಡ್ ಈ ಕಡೆ ಪಾರ್ಕಿಂಗ್, ಇದು ಪಾರ್ಕಿಂಗ್ ಗೇಟ್, ಕಾರ್ ಪಾರ್ಕಿಂಗ್ ಗೇಟ್. ಸರ್ ಇದು ಚೆನ್ನಾಗಿ ಬಂದಿದೆ ಸರ್. ಇದು ವೆರಿ ನೈಸ್. ಇದು ಯೂಶಲಿ ಇದನ್ನ SS ಜೊತೆ ಇಂಟಿಗ್ರೇಷನ್ ಮಾಡ್ತಾರೆ. ನೀವು MS ಜೊತೆ ಮಾಡಿದ್ವಿ. ಮತ್ತೆ ಇದು ಗ್ಲಾಸಸ್ ಕೂಡ ಗ್ಲಾಸ್ನು ಹಾಕಿದೆ. ಎಸ್. ಸೊ ಒಂದು ಒಳ್ಳೆ ರ್ಯಾಂಪ್ ಕೂಡ ಕ್ರಿಯೇಟ್ ಮಾಡ್ಕೊಟ್ಟಿದ್ದೀರಾ. ಇವಕ್ಕೆಲ್ಲ ಏನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ ಸರ್? ಸರ್ ಇದು ರ್ಯಾಂಪ್ ಎಲ್ಲ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್, ಎಲ್ಲ ಜೊತೆಲೇ ಬಂದ್ಬಿಡುತ್ತೆ. ಓಕೆ, ತುಂಬ ಚೆನ್ನಾಗಿದೆ ವೀಕ್ಷಕರೇ, ನೋಡ್ಬೋದು. ಆ್ಯಂಡ್ ಇಲ್ಲಿ ನೇಮು ನೋಡ್ತಾರೆ, ನೀಟಾಗಿ ಒಳ್ಳೆ ನೇಮ್ ಕೂಡ ಮಾಡ್ಕೊಟ್ಬಿಟ್ಟಿದ್ದಾರೆ. ಪ್ಲಾಂಟರ್ ಬಾಕ್ಸು, ಚಿಕ್ಕದಾಗಿ ಒಂದು ಪ್ಲಾಂಟರ್ ಬಾಕ್ಸು, ಸೂಪರ್ ಆಗಿದೆ. ನೈಸ್ ಸರ್. ಒಳಗಡೆ ಹೊರಟೋಗ್ಬಿಡೋಣ ಇವಾಗ. ಸರ್ ಪಾರ್ಕಿಂಗ್ ಏರಿಯಾ ಏನು ಸೈಜ್ ಬರ್ತಾ ಇದೆ ಸರ್ ಇಲ್ಲಿ? ಪಾರ್ಕಿಂಗ್ ಬಂದು ನಿಮಗೆ 30 ಫೀಟ್ ಬಿಡ್ತಿದೆ. ಸೊ ಲೆಂತ್ ಬಂದು ನಿಮಗೆ 16 ಫೀಟ್ ಇದೆ ಸರ್. 16/30. ಹೌದು. ಸೊ ನಿಮ್ಮ ಪ್ರಕಾರ 1, 2 ಎರಡು ಕಾರ್ ಅಂತೂ ಆರಾಮಾಗಿ? 2 ಕಾರ್ ಆರಾಮಾಗಿ. ಬೇಸಿಕಲಿ ಇದು ಮಾಡಿದ್ದೆ ನಾವು 2 ಕಾರ್ ಪಾರ್ಕಿಂಗ್ ಅಂತಾನೆ ಮಾಡಿರೋದು ಸರ್. ಚೆನ್ನಾಗಿ ಬಂದಿದೆ. ವಾಟ್ ಅಬೌಟ್ ಪಾರ್ಕಿಂಗ್ ಟೈಲ್ಸ್? ಏನು ಕಾಸ್ಟ್ ಪಾರ್ಕಿಂಗ್ ಟೈಲ್ಸ್? ಇದು ಪಾರ್ಕಿಂಗ್ ಟೈಲ್ಸ್ ಎಲ್ಲ ಬಂದು ನಿಮಗೆ 40 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಟೈಲ್ಸ್. 40 ರೂಪಾಯಿ. ಅಂಡ್ ಸಮ್ ಕೆಪಾಸಿಟಿ ಏನಿದೆ ಸರ್? ಕೆಪಾಸಿಟಿ ಬಂದು 10,000 ಲೀಟರ್ಸ್ ಕೆಪಾಸಿಟಿ ಮಾಡಿದೀವಿ ಸರ್. 10,000. ಇದು ಬಂದು ಬೋರ್ವೆಲ್ ಇದೆ. ಇದು ಬೋರ್ವೆಲ್ಗೆ ನಾವು ಮಾಡಿರೋ ಯೂನಿಟ್. ಸೊ ಇದು ಬಂದು ಸಂಪು ಸರ್. ಈಗ ಎಲ್ಲ ಕಡೆನೂ FRP ಇದೆ ಹಾಕೊಡ್ತೀರಾ? FRP ಸರ್, FRP ನೇ ಬೆಸ್ಟ್ ಸರ್. MS ಅಂದ್ರೆ ರಸ್ಟ್ ಹಿಡಿಯೋ ಚಾನ್ಸಸ್ ಆಗುತ್ತೆ. ಸೊ ಹಾಗಾಗಿ FRP ನೇ ಪ್ರಿಫರ್ ಮಾಡ್ತೀವಿ. ಓಕೆ ಓಕೆ ಸರ್. ಕೆಳಗಡೆ 1 BHK ನ ಇದು? ಹೌದು ಸರ್. ಫ್ರಂಟ್ ಅಲ್ಲಿ ಏನು ಹಾಕಿದ್ದೀರಾ? ಸರ್ ಫ್ರಂಟ್ ಅಲ್ಲಿ ಬಂದು ಟೈಲ್ ಕ್ಲಾಡಿಂಗ್ ಮಾಡಿದೀವಿ ವಿತ್ ಗ್ರಾನೈಟ್ ಬಾರ್ಡರ್ ಕೊಟ್ಟಿದ್ದೀವಿ. ಸೊ ನೀವು ನೋಡ್ಬೋದು 3 mm ಥಿಕ್ನೆಸ್ ನಿಮಗೆ ಗ್ರಾನೈಟ್ ಇದೆ. 3 ಇಂಚ್ ಥಿಕ್ನೆಸ್, 3 ಇಂಚ್ ಥಿಕ್ನೆಸ್ ಅಲ್ವಾ? ಅದು ಮತ್ತೆ 2x4 ಟೈಲ್ಸ್ ಯೂಸ್ ಮಾಡಿದ್ದೀವಿ. ಓಕೆ. ಸೊ ವಿತ್ ಈ ತರ ಶಾಂಪರ್ಡ್ ಎಡ್ಜಸ್ ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಅದನ್ನ ಚಾಂಪರಿಂಗ್ ಮಾಡಿದೆ ಸರ್. ಓಕೆ. ಸೊ ಇದು 1 BHK ನ ಸರ್ ಕೆಳಗಡೆ ಇರೋದು? ಇದು 1 BHK ಇದೆ. ರೆಂಟಲ್ 10 ಇಂಚ್ ಇದ್ದಾರೆ. ಸೊ ಹಾಗಾಗಿ ವಿಡಿಯೋ ನೋಡಕ್ ಆಗಲ್ಲ. ಓಕೆ. ಸೊ ಇದು UPVC ವಿಂಡೋಸ್ ಸರ್. ಎಲ್ಲಾನು UPVC ವಿಂಡೋಸ್. ಓಕೆ 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 ಸೂಪರ್ ಸರ್. ಸೆಟ್ ಬ್ಯಾಕ್ಸ್ ಎಲ್ಲ ಬಿಟ್ಟಿದ್ದೀರಾ ಇಲ್ಲಿ ನೀಟಾಗಿ? ಸೆಟ್ ಬ್ಯಾಕ್ ಬಂದು 1.5 ಫೀಟ್ ಬಿಟ್ಟಿದ್ದೀವಿ. ಸೊ ಲೆಫ್ಟ್ ಸೈಡ್ ಅಲ್ಲಿ ಬಂದು 1.5 ಫೀಟ್ ಬಿಟ್ಟಿದ್ದೀವಿ. ಬ್ಯಾಕ್ ಸೈಡ್ ಅಲ್ಲೂ 1.5 ಫೀಟ್ ಬಿಟ್ಟಿದ್ದೀವಿ. ರೈಟ್ ಸೈಡ್ ಅಲ್ಲಿ ನಮ್ದು ಸ್ಟೇರ್ ಕೇಸ್ ಮತ್ತೆ ಪ್ಯಾಸೇಜ್ ಏರಿಯಾ ಬರ್ತಾ ಇರೋದ್ರಿಂದ ಅದನ್ನ ಫುಲ್ ಸೈಡ್ ಕವರ್ ಮಾಡಿದ್ದೀವಿ. ಸೈಡ್ ಬಂದ್ಬಿಡ್ತಲ್ಲಿ. ಓಕೆ. ಇಲ್ಲಿ ಟ್ಯಾಪ್ ಎಲ್ಲ ಹಾಕೊಟ್ಬಿಟ್ಟಿದ್ರೆ ಇದು? ಎಸ್ ಸರ್. ಯೂಸ್ಗೆ, ಕಾರ್ ವಾಷಿಂಗಿಗೆ, ಅದಕ್ಕೆ ಕ್ಲೀನಿಂಗಿಗೆ ಬೇಕಾಗುತ್ತೆ ಅದು ಆ್ಯಕ್ಚುಲಿ. ಓಕೆ. ಸೊ ಈ ಕಡೆ ಗ್ಯಾಸ್ ಯೂನಿಟ್ ಮಾಡಿದ್ವಿ. ಸಿಲಿಂಡರ್ ಯೂನಿಟ್ ಮಾಡಿದ್ವಿ. 4 ಸಿಲಿಂಡರ್ಸ್ ಯೂನಿಟ್ ನೀವು ಆರಾಮಾಗಿ ಪ್ಲೇಸ್ ಮಾಡ್ಬೋದು. ವೆರಿ ನೈಸ್. ಬನ್ನಿ ಸ್ವಲ್ಪ ಎಂಟ್ರೆನ್ಸ್ ತೋರಿಸ್ಬಿಡೋಣ ಮೇಲೆ ಹೋಗೋದಕ್ಕೆ. ಶಿಕ್ಷಕರೇ ಟ್ಯಾನೆಂಟ್ಸ್ ಇರೋದ್ರಿಂದ ಇಲ್ಲಿ ಒಳಗಡೆ ತೋರ್ಸೋಕ್ಕಾಗಲ್ಲ. 1 BHK ಇದೆ. ಆ್ಯಂಡ್ ಇಲ್ಲಿ ಈ ಪಾತ್ವೆ ತುಂಬ ಅಗಲ ತೊಗೊಂಡ್ರಲ್ವ ಸರ್ ನೀವು? ಎಸ್ ಸರ್. ಓಕೆ. 6 ಫೀಟ್ ಏನು ಪಾತ್ವೆ ಬರ್ತಾ ಇದೆ ಅಂದ್ರೆ ಸ್ಟೇರ್ ಕೇಸ್ ಏನು ಬರ್ತಾ ಇದೆ ಕಂಪ್ಲೀಟ್ಲಿ ನಾವು ಅದನ್ನ ಪೂರ್ತಿ ಬಿಟ್ಬಿಟ್ಟಿದ್ದೀರಾ? ಆ್ಯಂಡ್ ಇದು ಯಾವ ಗ್ರಾನೈಟು ಎಷ್ಟಾಯ್ತು ಇದು ಸರ್? ಇದು ಗ್ರಾನೈಟ್ ಬಂದು ನಿಮಗೆ 80 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. 80 ರೂಪೀಸ್ ಅಲ್ವಾ ಇದು? ಸೊ 80 ರೂಪೀಸ್. ಮತ್ತೆ ನಿಮ್ಗೊಂದು ಹೈಟ್ ಮಾಡಿದ್ದೀವಿ ಇಲ್ಲಿ, ಬಿಕಾಸ್ ಏನಕ್ಕೆ ಪಾರ್ಕಿಂಗ್ ಅಲ್ಲಿ ವಾಶ್ ಮಾಡಿದ್ದೀರಿ, ಯಾವುದು ಇಲ್ಲಿ ಬರಬಾರ್ದು ಅಂತ ಒಂದು ಸ್ಟೆಪ್ ತಗೊಂಡ್ರಿ. ಸ್ಟೆಪ್ ಮಾಡಿದ್ವಿ ಸರ್. ಓಕೆ. ಸೊ ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ. ಆ್ಯಂಡ್ ಈ ಜಾಗ ಯುಟಿಲಿಟಿ ಥರನ? ವಾಷಿಂಗ್ ಮಿಷಿನ್ ಪಾಯಿಂಟ್ನ ಮಾಡಿದ್ದೀವಿ ಸರ್ ಅಲ್ಲಿ ಇವರಿಗೆ ರೆಂಟೆಡ್. ಹೌದು. ಓಕೆ. ಈ ಸ್ಟೇರ್ ಕೇಸ್ ಬಗ್ಗೆ ಹೇಳಿ, ಎಷ್ಟಾಗಲ ತಗೊಂಡಿದ್ದೀರಾ? ಸ್ಟೇರ್ ಕೇಸ್ ಬಂದು ನಾವು ಇನಿಷಿಯಲಿ ಪ್ಲಾನ್ ಮಾಡಿದ್ದು 4 ಫೀಟ್, ಬಟ್ ಆಮೇಲೆ 3.5 ಫೀಟಿಗೆ ನಾವು ರೈಲಿಂಗ್ಸ್ನ ಕ್ಲೋಸ್ ಮಾಡ್ಕೊಂಡ್ವಿ. ಸೊ 3.5 ಫೀಟ್ ಬಿಡ್ತಿದೆ ಸರ್ ನಿಮಗೆ ಸ್ಟೇರ್ ಕೇಸ್. 3.5 ಫೀಟ್ ಬರುತ್ತೆ. ಓಕೆ. SS ಇದು MS ಮಾಡಿದ್ದೀವಿ ಸರ್. ರೈಲಿಂಗ್ಸ್ ತಗೊಂಡ್ರೆ. ಓಕೆ. SS ಬೇಕು ಅಂತಂದ್ರೆ ಅಪ್ಗ್ರೇಡ್ ಮಾಡ್ಕೋಬಹುದು ಸರ್. ಆಕ್ಚುಲಿ ನಮ್ದು SS ಬರುತ್ತೆ ಪ್ಲಾಟಿನಮ್ ಪ್ಯಾಕೇಜ್ ಅಲ್ಲಿ. ಇವತ್ತು ನಾವು SS ಕೊಡ್ತಾ ಇದೀವಿ, ಬಟ್ ಅವಾಗ ಸ್ವಲ್ಪ ಮಾರ್ಕೆಟ್ ಅಲ್ಲಿ ನಾವು MS ಮಾಡ್ತಾ ಇದ್ದೀವಿ. ಇವಾಗ ನಾವು ಕಂಪ್ನಿ ಮಾಡಿರೋದ್ರಿಂದ ಜನಗೊಂದು ಉಪಯೋಗ ಆಗಲಿ ಅಂತ ನಾವು ಈಗ SS ಕೊಡ್ತಾ ಇದ್ದೀವಿ ಅಲ್ವಾ? ಓಕೆ. ಸೊ ವೀಕ್ಷಕರು ಸ್ವಲ್ಪ ಹಳೆ ಮನೆ ಇದೆ ಆ್ಯಕ್ಚುಲಿ, ಮುಂಚೆ ಕಟ್ಟಿರುವಂಥದ್ದು, ನವೀನ್ ಅವ್ರು ಕಟ್ಸಿರುವಂಥದ್ದು.
ಚೆನ್ನಾಗಿದೆ ಸರ್. ಮೇಲೆ ಹೋಗ್ಬಿಡೋಣ ಇವಾಗ. Yes, sir. ಓನರ್ ಮನೆ ನೋಡೋಣ. ಸೊ ಇಲ್ಲೂ ಕ್ಲಾಡಿಂಗ್ ಹಾಕೊಟ್ಬಿಟ್ರಾ? ಸರ್ ಇಲ್ಲೂ ಕ್ಲಾಡಿಂಗು ಅದು ಮೈನ್ ಡೋರ್ ಹತ್ರ ನಮ್ಮದು 100 ಸ್ಕ್ವೇರ್ ಫೀಟ್ವರೆಗೂ ಬರುತ್ತೆ. ಸೊ ಆ ಕ್ಲಾಡಿಂಗ್ ಟೈಲ್ಸ್ 40 rupees per ಸ್ಕ್ವೇರ್ ಫೀಟ್ ಸೊ 100 ಬಂದ್ಬಿಡುತ್ತೆ ಆಲ್ರೆಡಿ. ಡಿಫಾಲ್ಟ್ ನಮ್ಮ ಪ್ಯಾಕೇಜಲ್ಲಿ ಡಿಫಾಲ್ಟ್ ಇರುತ್ತೆ. ಸೊ ಇಲ್ಲಿ ಹಾಕೊಬೇಕು ಅಂತಂದ್ರೆ ಇದು ಸ್ವಲ್ಪ ನಿಮ್ಗೆ ಎಕ್ಸ್ಟ್ರಾ ಅಡಿಷನಲ್ ಆಗುತ್ತೆ. 100 ಸ್ಕ್ವೇರ್ ಫೀಟ್ಗಿಂತ ಮೇಲೆ ಹಾಕೋದೆಲ್ಲ ನಿಮ್ಗೆ ಎಕ್ಸ್ಟ್ರಾ ಆಗುತ್ತೆ. ಓಕೆ ಸರ್, ನಡಿ ಸರ್ ಡೈರೆಕ್ಟ್ ಓನರ್ ಮನೆಗೆ ಹೊರಟೋಗ್ಬಿಡೋಣ ಸರ್. ಮೇಲ್ಗಡೆ ಇದ್ದೀವಿ ಓನರ್ ಮನೆಯಲ್ಲಿ. ಸೊ ಇಲ್ಲಿ ಏನೇನು ಮಾಡಿದ್ದೀರಾ ಇಲ್ಲಿ ಎಂಟ್ರೆನ್ಸ್? ಸರ್ ಇಲ್ಲಿ ಬಂದು ನಿಮಗೆ ಒಂದು ಪ್ಯಾಸೇಜ್, ವೈಟ್ ಪ್ಯಾಸೇಜ್ ಇದೆ, 4 feet ಪ್ಯಾಸೇಜು. ಸೊ ನಿಮಗೆ ಮೇನ್ ಡೋರ್ ಕ್ಲಾಡಿಂಗ್ ಮಾಡಿದ್ದೀವಿ. ಓಕೆ. ಅವಾಗಲೇ ಹೇಳ್ದಂಗೆ ಇದು 100 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇದೆ, ಸ್ವಲ್ಪ ಅಡಿಷನಲ್ ನಿಮಗೆ ಕ್ಲೈಂಟ್ಗೆ ಆಗಿದೆ ಇದು. ಸೊ ಮತ್ತೆ UPVC ವಿಂಡೋ ಕೊಟ್ಟಿದ್ದೀವಿ. ಓಕೆ, ಬಟ್ ಇದು ಟೈಲ್ಸ್ ಅಲ್ವಾ ಸರ್? ಇದು ಟೈಲ್ಸ್ ಸರ್, ಇದು ಕ್ಲಾಡಿಂಗ್ ಟೈಲ್ಸ್ ಇದು. ಬಟ್ ನ್ಯಾಚುರಲ್ ಸ್ಟೋನ್ ಥರ ಕಾಣಿಸುತ್ತೆ. ಕಾಣುತ್ತೆ ಇದು, ಬಟ್ ಇದು ಟೈಲ್ಸ್ ಇದು. ಈ ಟೈಲ್ಸ್ ಬಂದು ನಿಮಗೆ 45 rupees per ಸ್ಕ್ವೇರ್ ಫೀಟ್ ಇದೆ. 45 ಅಷ್ಟೇನಾ ಇದು? ಅವತ್ತಿನ ದಿನಕ್ಕೆ 45, ಇವತ್ತಿಗೆ ಒಂದು 10 ರೂಪಾಯಿ ಜಾಸ್ತಿ ಇರುತ್ತೆ. 55 ಆಗಿರ್ಬೋದು. ಆಗಿರ್ಬೋದು. ಇದು UPVC ವಿಂಡೋ ಸರ್, ಇದು UPVC ವಿಂಡೋ 2.5 ಟ್ರ್ಯಾಕ್. 2.5 ಟ್ರ್ಯಾಕ್ ದೊಡ್ಡದಲ್ವಾ ಸರ್ ಇದು? ಹೌದು ಸರ್, ವಿತ್ ಮಸ್ಕಿಟೋ ಮೆಶ್ ಇರುತ್ತೆ, ಸ್ಲೈಡಿಂಗ್ ಇರುತ್ತೆ. ಇಷ್ಟೊಂದು 6x4 ಇರ್ಬೋದು ಸರ್? 6x4 ಇದೆ ಸರ್ ಇದು ವಿಂಡೋ. ಪರ್ಫೆಕ್ಟ್. ಹಾಲ್ ಪಕ್ಕನೇ ಕೊಟ್ಟಿರೋ ವಿಂಡೋ. ಸೊ ನಿಮ್ಗೆ ಹಾಗೆ ಡೈರೆಕ್ಟ್ ಆಗಿ ಬಂದ್ರೆ ನಿಮ್ಗೆ ಇಲ್ಲೊಂದು ಓಪನಿಂಗ್ ಕೊಟ್ಟಿದ್ದೀವಿ. ಸೊ ಏನಂದ್ರೆ ಇದು ಈಸ್ಟ್ ಫೇಸಿಂಗ್ ಆಗಿರೋದ್ರೆ ನಾವು ನಾರ್ತ್ ಡೋರ್ ಕೊಟ್ಟಿರೋದ್ರಿಂದ ಕ್ಲೋಸ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವು ಇದನ್ನ ಓಪನ್ ಬಿಟ್ಟು ಒಂದು ವೆಂಟಿಲೇಷನ್ ಪರ್ಪಸ್ಗೆ ಒಂದು CNC ಡಿಸೈನ್ ಮಾಡಿ ಅದನ್ನ ಡೆಕೋರೇಟ್ ಮಾಡಿದ್ದೀವಿ. ನಾರ್ತ್ ಈಸ್ಟ್ ಡೋರ್ ಕೊಟ್ಟಿದ್ದಾರೆ. ನಾರ್ತ್ ಈಸ್ಟ್ ಡೋರ್ ಕೊಡ್ತೀವಿ. ಓಕೆ, ಡೋರ್ ಬಗ್ಗೆ ಹೇಳಿ ಸರ್. ಇದು ಸರ್, ಈ ಡೋರ್ ಬಂದು ಟೀ ಕೂಡ್ ಇದೆ. ಇದು ರೆಡಿಮೇಡ್ ಡೋರ್ ತೊಗೊಂಡಿದ್ದು ನಾವು. ಸೊ ಈ ಡೋರ್ ವ್ಯಾಲ್ಯೂ ಬಂದು ನಿಮಗೆ ಡೋರ್ ವಾಸ್ಕರ್ ಎಲ್ಲ ಸೇರಿಸಿ 40,000 rupees ಆಗಿದೆ. 40,000. ಸೊ ಮತ್ತೆ ಇದು ಆಟೋಮೇಟೆಡ್ ಇದು ಹಾಕಿದ್ದಾರೆ, ಆಟೋಮೇಷನ್. ಆಟಂಬರ್ಗ್ ಅವ್ರದ್ದು ಇದು ಹಾಕಿದ್ದಾರೆ. ಬಟ್ ಡಿಫ್ರೆಂಟ್ ಡಿಸೈನ್ಗೆ ಹೋಗಿದ್ದಾರೆ ನೋಡಿ ಅವರು. ಹೌದು ಸರ್, ಡಿಸೈನ್ ಬೇರೆ. ಯೂಶುವಲಿ ಮೇನ್ ಡೋರು ಸ್ವಲ್ಪ ಟ್ರೆಡಿಷನಲ್ ಆಗಿದೆ. ಟ್ರೆಡಿಷನಲ್ ಆಗಿರುತ್ತೆ. ಇದು ರೆಡಿಮೇಡ್ ಡೋರ್ ಸರ್. ಇದು ರೆಡಿಮೇಡ್, ಇದು ಆಲ್ರೆಡಿ ಫ್ಯಾಕ್ಟರಿ ಮೇಡ್ ಡೋರ್. ಇದು ಮ್ಯಾಟ್ ಫಿನಿಶ್. ಮ್ಯಾಟ್ ಫಿನಿಶಿಂಗ್. ಬಟ್ ಟೀಕೆನಾ ಇದು? ಇದು ಟೀಕೆ ಸರ್. ಇದು 40,000 ಆಗುತ್ತೆ ಸರ್ ಇದು? ಇದು 40,000 ವಿತ್ ವಾಸ್ಕಲ್ ಆಗುತ್ತೆ ಸರ್. ಓಕೆ. ವಾಸ್ಕಲ್ ಡೋರ್ ಎರಡು ಸೇರಿಸಿ ವಾಸ್ಕ್ ಎಲ್ಲ ಸೇರಿ. ಹೌದು. ಇಲ್ಲಿರೋದು 2 BHK ಅಲ್ಲ ಸರ್? ಹೌದು ಸರ್. ಸರ್ ಇದು ಹಾಲ್ ಎಷ್ಟು ಬರುತ್ತೆ? ಸ್ಕ್ವೇರ್ ಏರಿಯಾ ಎಲ್ಲ ಸೇರಿಬಿಟ್ಟು ಟೋಟಲ್? ಇದು ಹಾಲ್ ಬಂದು ನಿಮಗೆ 13/19 ಇದೆ ಸರ್. ಹಾಲ್ 13/19. ಸೊ ಹೀಗೆ 13 ಉದ್ದ 19 ಇದೆ ಸರ್. ತುಂಬಾ ಸ್ಪೇಸ್ ಸಿಗ್ತಲ್ಲ? ಸ್ಪೇಷಿಯಸ್ ಆಗಿದೆ ಸರ್ ಹಾಲ್. ಓಕೆ. ಫ್ಲೋರಿಂಗ್ ಸರ್? ಸೊ ಫ್ಲೋರಿಂಗ್ ಬಂದು ನಿಮಗೆ ಇದು 5.5 by 3.5 ಸ್ಟೈಲ್ಸ್ ಯೂಸ್ ಮಾಡಿದ್ದೀವಿ. ಸ್ಮಾರ್ಟ್ ಮಾರ್ಬಲ್ ಥರ ದೊಡ್ಡ ಸೈಜ್ ಟೈಲ್ಸ್ ಇದು. ಓಕೆ. ಸೊ ಏನಂದರೆ ಸ್ವಲ್ಪ ಈ ಥರ ದೊಡ್ಡ ಸೈಜ್ ತೊಗೊಳಾಗ ಒಂಚೂರು ನಿಮಗೆ ಥಿಕ್ನೆಸ್ ಆಗಲಿ ಕ್ವಾಲಿಟಿದಾಗಲಿ ಪರ್ಚೇಸ್ ಮಾಡಿ ಅಂತ ನಾನು ಜನರಿಗೆ ಹೇಳ್ತೀನಿ. ಯಾಕಂದರೆ ಬೆಂಡ್ ಬಂತು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಕಷ್ಟ ಆಗುತ್ತೆ. ಸೊ ಇವರು ಕಜಾರಿಯಾನೇ ಸೆಲೆಕ್ಟ್ ಮಾಡೋದ್ರಿಂದ, ಇದು ಕಜಾರಿಯಾ ಟೈಲ್ಸ್ ಆಗಿರೋದ್ರೆ ಯಾವುದೇ ರೀತಿ ನಿಮಗೆ ತೊಂದರೆ ಇಲ್ಲ ಅಂತೀರಾ? ಬಂದಿಲ್ಲ, ಏನಿಲ್ಲ. ಸ್ವಲ್ಪ ನಿಮಗೆ ಕಾಸ್ಟ್ಲಿ ಎಸ್ಕಲೇಟ್ ಆಗುತ್ತೆ ಇದು. ಓಕೆ. ಫಾರ್ ಶೋರ್ ಅದು. ಸೊ ಅದನ್ನು ನೀವು ಬೇರ್ ಮಾಡಬೇಕಾಗುತ್ತೆ. ಸೊ ಎಷ್ಟಾಗುತ್ತೆ? ಕಾಸ್ಟ್ ಎಷ್ಟಾಗುತ್ತೆ ಸರ್? ಇದು ಬಂದು ನಾವು ಪರ್ಚೇಸ್ ಮಾಡಿದಾಗ ಇದು 120 rupees ಆಗಿತ್ತು ಸರ್ ಟೈಲ್ಸ್. 120 rupees. ಇವತ್ತಿನ ದಿನಕ್ಕೆ ಒಂದು 10-15 rupees ಜಾಸ್ತಿನೇ ಇರುತ್ತೆ. ಓಕೆ. ಸೊ 140ವರೆಗೂ ಈ ಟೈಲ್ಸು ಆಗುತ್ತೆ ಸರ್ ಸ್ಕ್ವೇರ್. ಓಕೆ. ಸೊ ಇದು ಲಿವಿಂಗ್ ಅಲ್ವಾ ಸರ್? ಎಸ್ ಸರ್. ಸೊ ಚೆನ್ನಾಗಾಗಿದೆ ಸರ್ ಇಲ್ಲಿ. ಎಸ್ ಸರ್. ಸ್ಪೆಷಲ್ ಇಂಟೀರಿಯರ್ ತುಂಬ ನೀಟಾಗಿ ಬಂದಿದೆ. ಓಕೆ. ಸೊ ವೀಕ್ಷಕರೇ ನೋಡ್ಬೋದು, ತುಂಬ ಒಂಥರ ಸೆಟಲ್ಡ್ ಇದೆ ಸರ್ ಇದು ಮನೆ. ಕಾಮಾಗಿ ಬರುತ್ತೆ. ಆ್ಯಂಡ್ ಈ ಕಡೆ ಸರ್ ಈ ಪೋರ್ಷನ್ ಏನಿದು ಸರ್? ಇದು ಬಂದು ನಿಮಗೆ ಒಂದು ಬಾಲ್ಕನಿ ಮಾಡಿದ್ದೀವಿ. ಸೊ ಹಾಲಿಂದ ಒಂದು ಡೈರೆಕ್ಟ್ ಬಾಲ್ಕನಿ ಇದೆ. ಸೊ ಒಂದು ಸ್ಪೇಷಿಯಸ್ ಆಗಿದೆ ಬಾಲ್ಕನಿ, ನೀವು ನೋಡ್ಬೋದು ಬಂದರೆ. ತುಂಬಾ ದೊಡ್ಡದಾಗಿದೆ ಸರ್ ಇದು. ಎಷ್ಟು ಜಾಗ ಇರ್ಬೋದು ಸರ್ ಇಲ್ಲಿ? ಸರ್ ಇದು ಬಾಲ್ಕನಿ ಬಂದು ನಿಮಗೆ 4/10 ಇದೆ ಸರ್. ಇದು 4/10. ಅಂದ್ರೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಒಂಚೂರು ಜಾಗ ಕೊಟ್ಟಿದ್ದೀರಾ ವೀಕ್ಷಕರೇ ನೋಡ್ಬೋದು. ಇಲ್ಲಿ ಓಪನ್ ಇದೆ, ಬೇಕಾದ ಗ್ಲಾಸ್ ಹಾಕೋಬೋದಿತ್ತು ಇಲ್ಲಿ. ಸೊ ಇಲ್ಲಿ ತುಳಸಿ ಕಟ್ಟೆ ಇಟ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿದೆ. ಒಳ್ಳೆ ಟೈಲ್ಸ್ ಹಾಕೊಟ್ಬಿಟ್ಟಿದ್ದಾರೆ ಸರ್. ಇದು 40 rupees ಟೈಲ್ಸ್ ಸರ್. 40 rupees. ಇದು ಫ್ಲಶ್ ಡೋರ್ ಅಲ್ಲ ಸರ್? ಫ್ಲಶ್ ಡೋರ್, ಸಾಲಿಡ್ ಡೋರು. ಸೊ ಇದು ಅಷ್ಟೇ ರೆಡಿಮೇಡ್ ಪ್ರೆಸ್ಸಿಂಗ್ ಡೋರ್ ಇದೆ. ಸೊ ಇದು ವಾಸ್ಕಲ್ಲು ಮತ್ತು ಇದೆರಡು ಸೇರಿಸಿ ನಿಮಗೆ ಒಂದು 10,000 rupees ವರೆಗೂ ಖರ್ಚು ಬಂದಿದೆ ಸರ್. 10,000. ಓಕೆ, ವೆರಿ ನೈಸ್. ಸ್ಪೇಸಸ್ ಆಗಿದೆ ಲಿವಿಂಗು. ಎಸ್. ಆ್ಯಂಡ್ ಎಸ್ಪೆಷಲಿ ಇಲ್ಲಿ ಕಾಲಮ್ ಬಂದಿತ್ತಲ್ವಾ ಸರ್ ಇಲ್ಲಿ? ಸರ್ ಇಲ್ಲಿ ಪಿಲ್ಲರ್ ಬಂದಿತ್ತು. ಸೊ ಹಾಗಾಗಿ ಇದನ್ನು ಒಂದು ಇಂಟೀರಿಯರ್ ಅಲ್ಲಿ ಪಾರ್ಟಿಷನ್ ಥರ ಮಾಡಿದೆ ಸರ್. ಓಕೆ. ಈ ಪಿಲ್ಲರ್ ತುಂಬ ದಪ್ಪ ತೊಗೊಂಡಿದ್ದೀರಾ ಇಲ್ಲಿ? ಹೌದು ಸರ್, ನಮ್ಮ 2 feet ಕಾಲಮ್ ಇದೆ ಇದು. ಸೊ 2 feet ಕಾಲಮ್ಗೆ ನಿಮಗೆ 8 inches ಕಾಲಮ್ ಬರುತ್ತೆ. 8/2 feet. ಓಕೆ ಸರ್. ದೇವ್ರ ಮನೆ ಸರ್? ಪೂಜಾ ರೂಮ್ ಬಂದು ನಿಮ್ಮದು 5/5 ಇದೆ. ಫಸ್ಟ್ ಡೋರ್ ತೋರಿಸ್ಬಿಡ್ತೀನಿ ರೀ ಸರ್, ಒಂದು ನಿಮಿಷ. ಸೊ ಇದು ಟೀಕ್ ಡೋರ್ ಏನಾ ಸರ್? ಇದು ಟಿಕ್ ಡೋರಾ ಸರ್? ಇದು ಟೀಕು ವಾಸ್ಕಲ್ಲಿ ಎರಡು ಸೇರಿಸಿ 25,000 ಆಗಿದೆ. 25,000. ಬಟ್ ಇದು ಹ್ಯಾಂಡಲ್ಸ್ ಎಲ್ಲ ತುಂಬ ಯೂನಿಕ್ ಆಗಿ ತೊಗೊಂಡಿದ್ದಾರೆ ಸರ್. ಇದು 1 year ಬ್ಯಾಕ್ ಆದ್ರೂ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ ಇದೆ ಸರ್. ನೋಡಿ ವೀಕ್ಷಕರೇ, ತುಂಬ ಸೂಪರಾಗಿ ಬಂದಿದೆ. ಒಳಗಡೆ ಓಪನ್ ಮಾಡಿ ಸರ್, ತೋರಿಸ್ಬಿಡೋಣ ಒಳಗಡೆ ಯಾವ ಥರ ಇದೆ ಅಂತ. ಸೊ ಒಳಗಡೆ ಎಲ್ಲ ಮಾರ್ಬಲ್ ಫಿನಿಶ್ ಟೈಲ್ಸ್ ಹಾಕಿದ್ದೀರಲ್ವಾ? ವಿತ್ ಗೋಲ್ಡ್ ಬೀಡಿಂಗು. ಹೌದು ಸರ್. ಸೊ ಇದೆಲ್ಲ ಟೈಲ್ಸ್ ಬಂದು ಸೇಮ್ ಇದು ನೆಕ್ಸ್ಟ್ ನಿಮಗೆ ಒಂದು 50 rupees per ಸ್ಕ್ವೇರ್ ಫೀಟ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಓಕೆ. ಸೊ ಗ್ರಾನೈಟಲ್ಲಿ ಸ್ಟೆಪ್ಸ್ ಥರ ಡಿಸೈನ್ ಮಾಡಿದ್ದೀವಿ. ಟ್ರಿಪಲ್ ಲೇಯರ್ ಥರ ಮಾಡಿದ್ದೀರಾ? ಹೌದು ಸರ್. ಸೊ ನೀವೇ ಹಾಕ್ಕೊಟ್ಟಿರೋದಲ್ವಾ ಇದೆಲ್ಲ? ಸೊ ನೋಡಿ ಆಲ್ಮೋಸ್ಟ್ ರೂಪ್ ಲೆವೆಲ್ವರೆಗೂ ಕೂಡ ಟೈಲ್ಸ್ ಹಾಕಿದ್ದಾರೆ. ಎಸ್ ಸರ್.
ವೆರಿ ನೈಸ್ ಸರ್. ಇಲ್ಲಿಂದ ಕಿಚನ್ಗೆ ಹೊರಟೋಗ್ಬಿಡೋಣ. ಎಸ್ ಸರ್. ಸೊ ಕಿಚನ್ ಸೈಜ್ ಏನಿದೆ ಬಂದುಬಿಡಿ ಸರ್. ಸರ್ ಕಿಚನ್ ಸೈಜ್ ಬಂದು ನಿಮಗೆ 13x14 ಇದೆ. 13x14 ವಿತ್ ಇನ್ಕ್ಲೂಡಿಂಗ್ ಡೈನಿಂಗ್ ಬಂದಿದೆ. ಸೊ ಕಿಚನ್ ಸ್ಪೇಷಿಯಸ್ ಆಗಿ ಬಂದಿದೆ ಕಿಚನು. ನಿಮ್ಗೆ ನೋಡ್ಬೋದು ಯು ಶೇಪಲ್ಲಿ ನಾವು ಸ್ಲ್ಯಾಬ್ ಹಾಕಿದ್ದೀವಿ. ಯು ಶೇಪಲ್ಲಿ ಹಾಕಿದ್ದೀರಾ? ಎಸ್ ಸರ್. ಯೂಶಲಿ ಎಲ್ಲ ಬರುತ್ತೆ, ನಾವು ಯು ಶೇಪ್ ಮಾಡಿದ್ವಿ ಬಿಕಾಸ್ ಏನಕ್ಕೆ ಇನ್ಕ್ಲೂಡಿಂಗ್ ಡೈನಿಂಗ್ ಕೂಡ ಇದರಲ್ಲೇ ಬಂತಾ. ಸೊ ಹಾಗಾಗಿ ಈ ಸ್ಪೇಸ್ನ ಯೂಸ್ ಮಾಡಿದ್ದೀವಿ ಸರ್. ಇವ್ರು ಇಲ್ಲೊಂದು ಪಾರ್ಟಿಷನ್ ಹಾಕಿರೋದ್ರಿಂದ ಚೆನ್ನಾಗಾಯ್ತು ಸರ್. ಚೆನ್ನಾಗಿದೆ. ಹೌದು ಸರ್. ಕ್ಲೋಸ್ಡ್ ಆಯಿತು, ಹೌದು. ಸ್ಪೇಸ್ ಸಿಗುತ್ತೆ ಅವರಿಗೆ. ಎಸ್ ಸರ್. ಆಮೇಲೆ ಇಲ್ಲಿ ಸಿವಿಲ್ ಅವ್ರದ್ದು ಏನೇನು ನಮ್ದು ಏನೇನು ಬರುತ್ತೆ? ನಮ್ದು ಬಂದು ಇಲ್ಲಿ ನೋಡ್ಬೋದು ನೀವು ಟೈಲ್ಸು, ವಾಲ್ ಟೈಲ್ಸ್ ಏನು ಯೂಸ್ ಮಾಡಿದ್ದೀವಿ. ಡ್ಯಾಡೋ ಟೈಲ್ಸ್ ಅಂತ. ಡ್ಯಾಡೋ ಟೈಲ್ಸು, ಈ ಟೈಲ್ಸ್ ನಮ್ಮದೇ ಬರುತ್ತೆ. ಇದು ಬಂದು 40 rupees per square feet ಇರುತ್ತೆ. ಮತ್ತು ನಾವು ಕಿಚನ್ ಕೌಂಟರ್ ಟಾಪ್ ಬಂದು ನಾವು ಗ್ರಾನೈಟ್ ಬರ್ಕೊಡ್ತೀವಿ. ಬಟ್ ಇವು ಕ್ಲೈಂಟು ಕ್ವಾಡ್ ಸೆಲೆಕ್ಟ್ ಮಾಡಿರೋದ್ರಿಂದ ನಾವು ಕ್ವಾಡ್ಸ್ ಹಾಕಿದ್ದೀವಿ. ಇಲ್ಲಿ ಕಾರ್ಡ್ಸ್ ಹಾಕ್ಕೊಟ್ಟಿದ್ದೀರಾ? ಹಾಕ್ಕೊಟ್ಟಿದ್ದೀವಿ. ಮತ್ತು ಸಿಂಕ್ ಬರುತ್ತೆ ನಮ್ಮದು. ಈ ಸಿಂಕ್ ನಮ್ಮದೇ ಇರುತ್ತೆ. ಇದು ಬಂದು ನಿಮಗೆ ಒಂದು ಪ್ರೈಸ್ ಇರುತ್ತೆ ಪ್ಯಾಕೇಜಲ್ಲಿ, ಆ ಪ್ರೈಸ್ ಬರುತ್ತೆ. ಮತ್ತು ಫಾಸೆಟ್ಸ್ ಬರುತ್ತೆ ನಮ್ಮದು. ಇದು ನಾವೇ ಕೊಡ್ತೀವಲ್ವಾ? ಕೊಡ್ತೀವಿ. ಆಮೇಲೆ ಇದಕ್ಕೆಲ್ಲ ಪಾಯಿಂಟ್ಸ್ ಬಿಟ್ಟಿರ್ತೀವಿ. ಅಕ್ವಾ ಗಾರ್ಡ್ ಇನ್ಸ್ಟಾಲೇಷನ್ನು, ಚಿಮ್ನಿ ಇನ್ಸ್ಟಾಲೇಷನ್ನು ಮತ್ತು ಈ ವುಡ್ ವರ್ಕ್ ಏನಿದೆ ಅದೆಲ್ಲ ನಿಮಗೆ ಓನ್ ಸ್ಕೋಪ್ ಆಗುತ್ತೆ. ಹಾಂ. ಓಕೆ, ಬಟ್ ಅದಕ್ಕೆಲ್ಲ ಪ್ರೊವಿಷನ್ ಕೊಟ್ಟಿರ್ತೀರಾ? ಪ್ರೊವಿಷನ್ ಮಾಡಿಕೊಟ್ಟಿರ್ತೀವಿ ಸರ್. ಸೊ ಇಲ್ಲೊಂದು ವಿಂಡೋ ಕೊಟ್ಬಿಟ್ಟಿದ್ದೀರಾ? ಇದು ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ. ಓಕೆ, ಈ ಟೈಲ್ಸ್ ತುಂಬ ಚೆನ್ನಾಗಿದೆ ಸರ್. ಇದು ಸರ್ 2x4. ಹಾಂ ಸರ್. ಕಾರ್ಡ್ ಫಿನಿಶಲ್ಲಿ ಬರುತ್ತೆ ನೋಡಿ ವೀಕ್ಷಕ. ಇದು ನಾನು ಮಾಡಿದ್ದೀನಿ ತುಂಬ ಶಾಪ್ಗಳಲ್ಲಿ, ಚೆನ್ನಾಗಿ ಬಂದಿದೆ. ಇದು ನೈಸ್. ಯುಟಿಲಿಟಿ ಇದೆ ಸರ್ ಇಲ್ಲಿ? ಸರ್ ಹೌದು ಸರ್. ಸೊ ಯುಟಿಲಿಟಿನೇ ಮೇಜರಾಗಿ ಅವರು ವರ್ಕ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮಗೆ ಸ್ಪೇಷಿಯಸ್ ಆಗಿ ಒಂದು 4 feet ಬಿಡ್ತು ಯುಟಿಲಿಟಿ ಪ್ರಿಫರ್ ಮಾಡೋದು. ತುಂಬ ದೊಡ್ಡದಾಗಿದೆ ಇದು ನೋಡಿ ವೀಕ್ಷಕರೇ. ಸೊ ಅವ್ರು ವಾಷಿಂಗ್ ಏನೇ ಇದ್ರು ಇಲ್ಲೇ ನಾವು ವಾಶ್ ಮಾಡಬೇಕು ಮೇಜರಾಗಿ ಏನಿದಕ್ಕೆ 4 feet ಬಿಟ್ಟು ಒಂದು ದೊಡ್ಡದಾಗಿ ಒಂದು ಸಿಂಕ್ ಹಾಕಿ ಕೊಟ್ಟಿದ್ದೀವಿ ಸರ್. SS ಸಿಂಕ್ ಹಾಕ್ಬಿಟ್ರೆ ಅಲ್ಲ, ತುಂಬ ದೊಡ್ಡದಿದ್ದು. ಸರ್ ದೊಡ್ಡ ಸಿಂಕ್ ಇದೆ ಸರ್. ಓಕೆ ಫೈನ್. ಸೊ ಅದಕ್ಕೆ ಒಂದು ಇದಾಗ್ಬಿಟ್ಟು ಸೊ ಇಲ್ಲಿ ಒಂದು ವಾಷಿಂಗ್ ಮಿಷಿನ್, ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲಿ ಎಲ್ಲ ಆಯ್ತು ಬಿಡಿ ಸರ್. ಇಲ್ಲಿ ಈ ಕಡೆ ನೋಡೋಣ, ಅಲ್ಲೊಂಚೂರು ಜಾಗ ಇದೆ ಅಲ್ವಾ? ಒಂದು ಸ್ಟೋರೇಜ್ ಸರ್. ಈ ಯುಟಿಲಿಟಿ ಎಷ್ಟು ಅಗಲ ಇದೆ ಸರ್? ಅಗಲ ಎಷ್ಟು ಸರ್? ಇದು ಅಗಲ 4 feet ಇದೆ. 4 ಅಡಿ ಬರುತ್ತಾ? 4 feetಗೆ 14 feet ಇದೆ. 4 feetಗೆ 14 feet. ಹೌದು ಸರ್. ಆ್ಯಂಡ್ ಇದು ತುಂಬ ದಪ್ಪದ ಹಾಕಿದ್ರಿ ಸರ್. ಇದು ಸೇಫ್ಟಿಗೆ ನಾವು MS ಗ್ರಿಲ್ಲಿಂಗ್ಸ್ ಹಾಕ್ಕೊಡಿ. ವೆರಿ ನೈಸ್. ಬನ್ನಿ ಸರ್. 2 BHK 2 ರೂಮ್ ಇದೆ ಅಲ್ವಾ? ಸರ್ ಹೌದು, 2 ರೂಮ್ ಇದೆ. ಸರ್ ಈ ಕಡೆ ಆಮೇಲೆ ಇಲ್ಲೊಂದು ಟಾಲ್ ಯೂನಿಟ್ ಇದೆ. ಫ್ರಿಡ್ಜ್ ಪಾಯಿಂಟ್ ಆ ಕಡೆ ಕೊಟ್ಟಿದೆ. ಓ, ಈ ಜಾಗ ಉಳ್ಕೊಂಡಿತ್ತು, ಅದ್ರೊಳಗಡೆ ಫ್ರಿಡ್ಜ್ ಸೇರಿಸ್ಬಿಟ್ರೆ ಇಲ್ಲಿ. ವೆರಿ ನೈಸ್. ಓಕೆ, ಸೊ ಇದು ರೂಮು. ಇದೊಂದು ರೂಮ್ ಇದೆ ಸರ್. ಡೋರ್ ತೋರಿಸಿ ಸರ್. ಇದು ಫಸ್ಟ್ ಸರ್ ಇದು ಬಂದ ಸೇಮ್ ನೀವು ಸಾಲಿಡ್ ಡೋರ್ ಏನು ನೋಡಿದ್ರಿ ಬಾಲ್ಕನಿಲಿ, ಸೊ ಅದೇ ಥರದ್ದೇ ಡೋರು. ಸೇಮ್ ಈ ಡೋರು ಮತ್ತು ನಿಮಗೆ ವಾಸ್ಕಲ್ ಬಂದು ನಿಮಗೆ 10,000 rupees ಆಗಿದೆ ಸರ್. ಓಕೆ, ಇದು ಯುನೀಕ್ ಆಗಿದೆ ಅಲ್ಲ ಸರ್? ಇದು ಎಸ್ ಸರ್. ಚೆನ್ನಾಗಿದೆ ವೀಕ್ಷಕರು. ಇದು ಕಾಂಬಿನೇಷನ್ ಮಾಡಿದಾರಲ್ಲ, ಎಸ್ ಸರ್. ಸೂಪರ್ ಆಗಿದೆ. ಇದು 10,000 ಸರ್? ಇದು 10,000 rupees ವಿತ್ ಡೋರು ಫ್ರೇಮು. ಇದು ಯಾವುದು? ಇದು ಸಾಲ್ವುಡ್ ತಾನೆ? ಸಾಲಿಡ್ ಸರ್. ಇದು ಸಾಲಿಡ್ ಫ್ರೇಮ್ ಬರುತ್ತೆ. ಈ ಶಟರ್ಸ್ ಎಲ್ಲ ಬಂದು ನಿಮ್ಗೊಂದು 3,000 4,000 rupees ವರೆಗೂ ಬರುತ್ತೆ. ಅವತ್ತಿನ ದಿನ 3.5 ಇತ್ತು, ಇವತ್ತು 4,000 4,500 5,000 ಬರುತ್ತೆ ಇವಾಗ. ಸೊ ನಿಮ್ಗೆ ಈ ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮ್ಗೆ ಎಲ್ಲ ಓವರ್ಲಾಗ್ ಎಲ್ಲ ವಾಸ್ಕಲ್ಲು ಡೋರು ಫಿಟ್ಟಿಂಗ್ಸ್ ಎಲ್ಲ ಸೇರಿಸಿ ಒಂದು 10,000 ವರೆಗೂ ಎಲ್ಲ ಸೇರಿ ಅಲ್ವಾ? ಓಕೆ, ಸೊ ಈ ರೂಮ್ ಏನು ಸೈಜ್ ಬರುತ್ತೆ ಸರ್? ಸರ್ ಇದು ಬಂದು 9x10 ಇದೆ. 9x10 ಕಾಂಪ್ಯಾಕ್ಟ್ ಅಲ್ವಾ ಸರ್? ಹೌದು ಸರ್. ಇದು ಚಿಕ್ಕದಾಗಿದೆ ಒಂದು ಸ್ವಲ್ಪ ರೂಮ್. ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿದೆ. ಇದೊಂದು ಕಿಡ್ಸ್ ಬೆಡ್ರೂಮ್ ಥರನೇ. 2x2 ಹಾಕಿದ್ರಾ ಇಲ್ಲಿ? ಎಸ್ ಸರ್. ಇಲ್ಲಿ 2x2 ಟೈಲ್ಸ್ ಯೂಸ್ ಮ್ಯಾಟ್. ಹೌದು, ಮ್ಯಾಟ್ ಫಿನಿಶಿಂಗ್. ಓಕೆ ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿದೆ. ಇಲ್ಲಿ 2x2 2x4 ಎಲ್ಲ ಕಾಂಬಿನೇಷನ್ ಮಾಡಿಬಿಟ್ಟಿದ್ರೆ. ಅಂದರೆ 2x4 ಟೈಲ್ಸ್ ಏನೇ ಇಲ್ಲಿ ಎಂಡಿ ಬರಬೇಕಾದ್ರೆ ಅದು ಕಟ್ಟಾಗಿ 2x2. ಓ, ಲಾಸ್ಟಲ್ಲಿ ಎಂಡಲ್ಲಿ ಕಟ್ಟಾಗಿದೆ ಇಲ್ಲಿ. ನಾನು ಅದು 2x2 ಅಂದ್ಕೊಂಡೆ. ಅದು ಓಕೆ, ದೊಡ್ಡ ವಿಂಡೋ ಕೊಟ್ಟಿದ್ದೀರಾ ಸರ್ ಇಲ್ಲಿ? ಸರ್ ಇಲ್ಲಿ ಬಿಕಾಸ್ ಒಂದೇ ವೆಂಟಿಲೇಷನ್ ಇರೋದ್ರಿಂದ ಒಂದೇ ವಿಂಡೋ ಕೊಟ್ಟಿದ್ದೀವಿ. ಓಕೆ. ಸೊ ಇದು ಒಂದೇ ರೂಮ್ ಆಯಿತು. ಆ್ಯಂಡ್ ದಿಸ್ ಈಸ್ ಆ್ಯಕ್ಚುಲಿ ಲಿವಿಂಗು. ಇವ್ರಿಗೆ ಒಳ್ಳೆ ಸಿಕ್ಕಿದೆ ಬಿಡಿ ಸರ್. ನೋಡಿ, ಒಂದು 75 inches ಟಿವಿನೇ ಹಾಕೊಂಡ್ಬಿಟ್ಟಿದ್ದಾರೆ. ತುಂಬಾ ದೊಡ್ಡದಿದೆ ವೀಕ್ಷಕರೇ. ಇದು ಗೊತ್ತಾಗ್ತಾ ಇಲ್ಲ, ಕ್ಯಾಮ್ರಾ ಜಸ್ಟಿಫೈ ಮಾಡಲ್ಲ, ಪರವಾಗಿಲ್ಲ. ಸೊ ಈ ಕಡೆ ಬಂದರೆ ಇದು ವಾಶ್ರೂಮ್ ಇದೆ ಸರ್ ಇಲ್ಲಿ? ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ. ಹೌದು, ಕಾಮನ್ ವಾಶ್ರೂಮು. ಹೌದು ಸರ್. ಇದು ತುಂಬ ದೊಡ್ಡದಾಗಿ ಬಂದಿದೆ ಸರ್ ಟಾಯ್ಲೆಟ್. ಏನು ಸೈಜ್ ಇರ್ಬೋದು ಸರ್ ಇದು? ಸರ್ ಇದು ಬಂದು ನಿಮಗೆ 7x6 ಇದೆ ಸರ್. ಇದು 7x6. ಹೌದು ಸರ್. ಹ್ಯೂಜ್ ಅಲ್ಲ ಸರ್ ಇದು? ಹೌದು ಸರ್. ಆಮೇಲೆ ಈ ಫಿಟ್ಟಿಂಗ್ಸು ಎಲ್ಲ ಯಾವುದು ಸರ್ ಇಲ್ಲಿ? ಸರ್ ಫಿಟ್ಟಿಂಗ್ಸ್ ಎಲ್ಲ ಬಂದು ಜಾಗ್ವಾರು ಸೆರಾನೇ ಯೂಸ್ ಮಾಡಿದ್ದೀವಿ. ಜಾಗ್ವಾರು ಸೆರಾ ಕಾಂಬಿನೇಷನ್ ಮಾಡಿದ್ದೀವಿ. ಕಮೋಡ್ ಬಂದು ಪ್ಯಾರಿವೈಟ್ ಪರ್ಚೇಸ್ ಮಾಡಿದ್ದಾರೆ. ಇದು ಪ್ಯಾರಿವಾರ್ದಾ? ಓಕೆ. ಆ್ಯಂಡ್ ಇಲ್ಲೊಂದು ಜಾಗ್ವಾರ್ದೇ ವಾಶ್ ಮಿಷಿನ್ ಹಾಕಿದ್ದಾರೆ. ಹೌದು ಸರ್. ಓಕೆ, ಒಂದು ಗ್ರಾನೈಟ್ ಹಾಕಿ ಇದು ಮಾಡ್ಕೊಟ್ಟಿದ್ದು. ಕೌಂಟರ್ ಟಾಪ್ ಮೇಲೆ ಇದು ಮಾಡಿ ರೂಪ್ ಲೆವೆಲ್ವರೆಗೆ ಟೈಲ್ಸ್ ಅಲ್ವಾ? ಟೈಲ್ಸ್ 10 feet ವರೆಗೂ ಟೈಲ್ಸ್ ಬರುತ್ತೆ ಸರ್. ಓಕೆ, ಚೆನ್ನಾಗಿದೆ ಬಿಡಿ ಸರ್. ಟೈಲ್ಸು ಚೆನ್ನಾಗಿ ಚೂಸ್ ಮಾಡಿದ್ದಾರೆ. ಎಸ್ ಸರ್. ನೀಟಾಗಿದೆ. ಕೆಳಗಡೆ ರಫ್ ಟೈಲ್ಸ್ ಅಲ್ವಾ ಸರ್ ಇದು? ಹೌದು ಸರ್. ಇದು ವಿತ್ ಟೈಲ್ಸ್ಗೆ ಮ್ಯಾಚಿಂಗೇ ಬರುತ್ತೆ ಇದು. ಸೊ ಇದನ್ನು ಆ್ಯಂಟಿಸ್ಕಿಡ್ ಟೈಲ್ಸ್ ಅಂತಾರೆ. ಓಕೆ, ಇದು ಡೋರು WPC ಡೋರ್ ಸರ್? WPC ಸರ್. ಇದು WPC ಇರುತ್ತೆ, ಲ್ಯಾಮಿನೇಟೆಡ್ ಫಿನಿಶಿಂಗ್ ಬರುತ್ತೆ. ಮತ್ತು ವಾಸ್ಕಲ್ ಬಂದು WPCನೇ ಇದೆ. ಎಷ್ಟಾಗುತ್ತೆ ಸರ್ ಇದು ಟೋಟಲ್? ಇದು ವಾಸ್ಕಲ್ಲು ಡೋರು ಫಿಟ್ಟಿಂಗ್ಸ್ ಎಲ್ಲ ಸೇರಿಸಿ 7,000 rupees. 7,000 rupees.
ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ನರಸಿಂಹಮೂರ್ತಿ ಸರ್ ಜೊತೆಲಿ ಶೋಭಾ ಮೇಡಮ್ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಅಮ್ಮ ನಮಸ್ತೆ. ಚೆನ್ನಾಗಿದ್ದೀರಾ ಇಬ್ರು? ಚೆನ್ನಾಗಿದೆ ಸರ್. ಮನೆ ಎಲ್ಲ ನೋಡ್ಕೊಂಡು ಬಂದ್ವಿ, ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಕೇಳೋದು ಒಂದೇ ಮ್ಯಾಟ್ರು, ನಮ್ಮ ಸರ್ ಹೆಂಗೆ ನಿಮ್ಮ ಜೊತೆ ಕಮ್ಯುನಿಕೇಷನ್ನು ಒಳ್ಳೆ ರೀತಿಯಲ್ಲಿ ವರ್ಕ್ ಮಾಡಿ ಕೊಟ್ಟಿದ್ದಾರಾ? ಒಂದು ಒಳ್ಳೆ ಮನೆ ಕಟ್ಕೊಟ್ಟಿದ್ದಾರೆ. ಅಂಥ ವ್ಯಕ್ತಿ ಕೊಟ್ಟರೆ ನಾವೇನು ಬಂದು ಮತ್ತೆ ಯಾರನ್ನ ಕೇಳೋಂಗಿಲ್ಲ ಸರ್. ಕೊನೆಯಿಂದ ಮನೆ ಶುರುವಾದಾಗಲಿಂದ ಇದುವರೆಗೂ ನಮ್ಗೆ ಯಾವುದೇ ಒಂದು ಸಣ್ಣ ಮಿಸ್ಟೇಕ್ ಆಗಲಿಲ್ಲ. ಅಷ್ಟು ನೀಟಾಗಿ ಕೆಲಸ ಮಾಡಿಕೊಟ್ರು ಅಂದರೆ ಅವರು ಆ ಥರ ವ್ಯಕ್ತಿ ಬಗ್ಗೆ ನಾವು ಇನ್ನು ಬೇರೆ ಹೇಳೋಕ್ಕಾಗಲ್ಲ ಸರ್. ಅಷ್ಟೊಂದು ಎಷ್ಟು ಹೇಳಿದ್ರು ಸಾಲದು ಅವ್ರಿಗೆ ಅಂಥ ವ್ಯಕ್ತಿ. ಮನೆ ಕಟ್ಟೋ ಟೈಮಲ್ಲಿ ನೀವು ಹತ್ರದಲ್ಲಿದ್ರು ದೂರ ಇದ್ರು ಎಲ್ಲಿದ್ರು? ನಾನು ಸುಮ್ಮನೆ ಓಡಾಡ್ಕೊಂಡು ಹೋಗಿ ಜೊತೆಗೆ ಇದ್ದೆ ಅಷ್ಟೇ. ಬಟ್ ಎಲ್ಲ ಕೆಲಸ ಮಾತ್ರ ಅಷ್ಟೇ ನೀಟಾಗಿ ಮಾಡ್ಕೊಡ್ತಾರೆ. ಅಲ್ಲ ನಿಮ್ಮ ಮನೆ ಅಂದರೆ ನೀವು ಎಲ್ಲಿತ್ತು ಸರ್ ಮನೆ? ದೊಡ್ಡ ಕೆಲಸ ಅಂದ್ರೆ ಕನಕಪುರ 5 ಮೇನ್ ರೋಡ್ ಇಲ್ಲಿ ಯಾವುದು ಮೆಟ್ರೋ ಸ್ಟೇಷನ್ ಬರುತ್ತಲ್ಲ, ದೊಡ್ಡ ಕೆಲಸ ಅದ್ರ ಈ ಬ್ಯಾಕ್ ಸೈಡ್ ಅಲ್ಲೇ ಕುವೆಂಪು ಹತ್ರದಲ್ಲೇ ಇದ್ವಿ ಸರ್. ಅವಾಗ ಬಂದು ಹೋಗ್ತಾ ಇದ್ರೆ ಸುಮ್ಮನೆ ಒಂದು ರೌಂಡ್ ಬರ್ತಾ ಇದೆ. ಓಕೆ. ವಾಟ್ ಅಬೌಟ್ ಮಟೀರಿಯಲ್ ಕ್ವಾಲಿಟಿಗಳೆಲ್ಲ ಸರ್? ಚೆನ್ನಾಗಿ ಮೆಟೀರಿಯಲ್ ಬಗ್ಗೆ ಮಾತಾಡಂಗಿಲ್ಲ ಸರ್. ಇನ್ನೊಂದು ಅವ್ರೇನು ಕಾಂಪ್ರಮೈಸ್ ಆಗಲ್ಲ ಯಾವುದೇ ಮೆಟೀರಿಯಲ್ಸ್ ಬಗ್ಗೆ. ನಮಗೆ ಕಮ್ಮಿ ಬಡ್ಜೆಟ್ ಮಾಡ್ಬೇಕು ಸರ್ ಅದೆಲ್ಲ ಒಪ್ತಾ ಇಲ್ಲ. ನಾವು ಹಾಕೋದು ಮೆಟೀರಿಯಲ್ಸ್ ಇದೇ ಥರದ್ದು, ನೀವು ಒಪ್ಕೇನು ಇಲ್ಲ ಅಂತ ಫಸ್ಟ್ ಕೇಳ್ಕೊಂಡಿದ್ದೀವಿ ಸರ್. ಆಮೇಲೆ ನೋಡಿ, ಮನೆ ಕಟ್ಟಿ ಆಲ್ಮೋಸ್ಟ್ ತುಂಬ ದಿನ ಆಯಿತು. ಸೊ ಇವಾಗ ನಾನು ನಿಮ್ಮದು ಕೇಳೋದು ಕರೆಕ್ಟ್ ಆಗಿರುತ್ತೆ. ಹೊಸ ಮನೆ ಚೆನ್ನಾಗೇ ಇರುತ್ತೆ, ಯಾವಾಗ ದಿನ ಕಳೀತಾ ಹೋಗುತ್ತೆ ಆವಾಗ ನಮಗೆ ಒಂದೊಂದು ಮ್ಯಾಟ್ರ್ ಗೊತ್ತಾಗುತ್ತೆ. ಸೊ 1 ವರ್ಷ ಆಲ್ಮೋಸ್ಟ್ ಹತ್ತತ್ರ ಕಳೆದಿದ್ದೀರಾ. ಇವಾಗ ಹೇಳಿ ಸರ್, ಕ್ವಾಲಿಟಿಲಿ ಏನಾದರೂ ನಿಮಗೆ ಕಾಂಪ್ರಮೈಸ್ ಅನ್ಸುತ್ತಾ? ಹೊಸ ಮನೆ ಹೆಂಗಿತ್ತು, ಇವತ್ತು ಕೂಡ ಒಂದು ಒಳ್ಳೆ ರೀತಿ ಚೆನ್ನಾಗಿ ಯಾವುದೇ ಬದಲಾವಣೆ ಇಲ್ಲ ಸರ್. ಓಕೆ. ಮೇಡಮ್ ಹತ್ರ ಒಂದು ಮಾತು ಕೇಳೋಣ. ಮೇಡಮ್, ನಿಮ್ಗೆ ಹೆಂಗ್ ಅನ್ಸುತ್ತೆ? ಸರ್ ಜೊತೆ ಹೇಗೆ ಮಾತುಕತೆ ಎಲ್ಲ ಮಾಡ್ತಿದ್ರ? ತುಂಬಾ ಚೆನ್ನಾಗಿದೆ. ಬರ್ತಿದ್ರ ರೆಗ್ಯುಲರ್ ಆಗಿ? ಬರ್ತಾ ಇದ್ರು. ನಾನು ಬರ್ತಾ ಇರಲಿಲ್ಲ, ನಮ್ಮ ಮನೆಯವರು ಬರ್ತಾ ಇದ್ರು. ಓಕೆ. ವಾಟ್ ಅಬೌಟ್ ಕೆಲಸ? ಇವ್ರ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಅದ್ರಲ್ಲಿ ಬೇರೆ ಮಾತೇ ಇಲ್ಲ. ಓಕೆ. ಮನೆ ಓಪನಿಂಗ್ ಆಯ್ತಲ್ಲ, ಸೊ ಅವಾಗ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ, ಎಲ್ಲ ನೋಡಿದವ್ರು ಏನ್ ಹೇಳಿದ್ರು? ತುಂಬಾ ಚೆನ್ನಾಗಿದೆ. ಯಾರು ಕಟ್ಟಿದ್ದು ಎಲ್ಲ ಕೇಳಿದ್ರ? ಹೌದು ಸರ್ ನೀವ್ ಹೇಳಿ. ಕೊಲೀಗ್ಸ್ ಎಲ್ಲ ಬಂದಿರ್ತಾರೆ. ನಮ್ಮ ಕೊಲೀಗ್ಸ್ ಈಗಾಗಲೇ ಈ ಪ್ಲಾನ್ ನ ತಗೊಂಡು ಇದೇ ತರ ಮನೆ ಕಟ್ಟಬೇಕು ಅಂತಾನೆ ಹೋಗಿದ್ದಾರೆ. ಸೇಮ್ ಮನೆ ಕಟ್ಟಬೇಕು ಅಂತ, ಇದೇ ತರ ಬರಬೇಕು ಅಂತ. ಓಕೆ. ಎಲ್ಲೆಲ್ಲಿ ಅಡುಗೆ ಮನೆ ಬಂದಿದೆ ಪ್ರತಿಯೊಂದೆಲ್ಲ ಆಸ್ ಇಟ್ ಇಸ್ ಇದೇ ತರ ಬೇಕು ಅಂತ ಪ್ಲಾನ್ ತಗೊಂಡು ಹೋಗಿದ್ದಾರೆ ಸರ್. ತಗೊಂಡು ಹೋಗ್ಬಿಟ್ಟಿದ್ದಾರೆ. ಆಮೇಲೆ ನಿಮ್ದು ಎಲಿವೇಶನ್ ಗೇಟ್ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ ಪ್ಲಾನ್ ಸಾರ್ ಪ್ಲಾನ್ ಯಾರ್ದು? ಇಲ್ಲ, ಯಾವ್ರದೇ ಎಲ್ಲ ನಿಮ್ದೇನಾ ಸರ್? ಸಜೆಷನ್ ಎಲ್ಲ ಅವ್ರದೇ. ನಾವೇ ಪ್ಲಾನ್ ಮಾಡಿದ್ವಿ, ಡಿಸೈನ್ ಮಾಡಿದ್ವಿ ನಾವು. ಡಿಸೈನ್ ನೀವೇ ಮಾಡಿದ್ದು? ಅದು MS ಗೇಟ್ ಅಲ್ಲಿ ಪೆಂಡರ್ ಮ್ಯಾಕ್ಸ್ ಎಲ್ಲ ಆಡ್ ಮಾಡಿದ್ದೀರಾ? ಅದು ಸ್ವಲ್ಪ ಸರ್ ಸೆಲೆಕ್ಟ್ ಮಾಡಿತ್ತು ಗೇಟ್ ಡಿಸೈನ್ಸ್ ಎಲ್ಲ. ನಮ್ಮ ಮಗ ಸೆಲೆಕ್ಟ್ ಮಾಡಿದ್ರಾ? ಹೈದರಾಬಾದಲ್ಲಿ ಇದ್ದಾನೆ, ಜಾಬಲ್ಲಿ ಇದ್ದಾನೆ. ಸೊ ಮೇಲ್ಗಡೆ ರೂಮ್ ಯಾರಿಗೋಸ್ಕರ ಮಾಡಿಸಿರೋದು? ಮಗನಿಗೋಸ್ಕರನೇ. ತುಂಬಾ ಸ್ಪೇಸಿಯಸ್ ಆಗಿ ಮಾಡಿಸ್ಬಿಟ್ಟಿದ್ದೀರಾ ಅಲ್ವಾ? ಓಕೆ. ಬಾಡಿಗೆ ಪರ್ಪಸ್ ಕಟ್ಟಿಲ್ಲ ಸರ್. ಮಗನಿಗೆ ಅವ್ನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಆರಾಮಾಗಿ ಓದೋದಕ್ಕೆ ಅನುಕೂಲ ಆಗಲಿ ಅಂತಾನೆ ಮಾಡಿದ್ವಿ. ಮಾಡಿರುವಂಥದ್ದು. ಸರ್ ಫೈನಲ್ ಆಗಿ ಹೇಳಿ, ನಮ್ಮ ವಿನಯ್ ಸರ್ಗೆ ವರ್ಕ್ ಕೊಡ್ಬೋದಾ? ವರ್ತ್ ಅಂತ ಅನ್ಸುತ್ತೆ ಸರ್? ಏನು ಖರ್ಚು ಮಾಡಿದ್ದೀವಿ ಅದ್ರ ಬಗ್ಗೆ ಸಂದೇಹನೇ ಇಲ್ಲ. 50 lakh ಪ್ಲಸ್ ಖರ್ಚು ಮಾಡಿದ್ದೀರಾ? ಹೌದು ಸರ್. ಅದು ವರ್ತ್ ಅಂತ ಅನ್ಸುತ್ತೆ ಸರ್? ವರ್ತ್ ಸರ್. ವರ್ಕ್ ಕೊಡ್ಬೋದಾ ಸರ್ಗೆ? ಕೊಡ್ಬೋದು ಸರ್. ನಾನು ಹೇಳಿದ್ನಲ್ಲ, ಕಣ್ಣು ಮುಚ್ಚಿ ಕೊಡ್ಬೋದು ಸರ್. ಇಂಥ ವ್ಯಕ್ತಿ ಬಗ್ಗೆ ಯಾವುದೇ ಅನುಮಾನನೇ ಪಡೋದು ಬೇಕಿಲ್ಲ ಸರ್. ಬೇಕಿಲ್ಲ ಅಂತೀರಾ? ನೀಟಾಗಿ ಮಾಡ್ಕೊಡ್ತಾರೆ ಸರ್ ಕೆಲಸ. ಸರ್ ಒಂದು ತಮ್ಸ್ ಕೊಟ್ಬಿಡ್ಬೋದು ಹಾಗಾದ್ರೆ? ಖಂಡಿತ ಅಲ್ಲಿ ಕೊಟ್ಬಿಡಿ ಮೇಡಮ್, ನೀವು ಕೊಟ್ಬಿಡಿ, ಒಂದು ಥಮ್ಸ್ ಅಪ್ ಕೊಟ್ಬಿಡಿ ನಮಗೋಸ್ಕರನೇ. ಸೂಪರ್ ಆಗಿ ಹೇಳಿದ್ರಿ ಆ್ಯಂಡ್ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದು ಸೆಕೆಂಡ್ ರೂಮ್ ಅಲ್ವಾ ಸರ್? ಇದು ಮಾಸ್ಟರ್ ಬೆಡ್ರೂಮ್ ಸರ್. ಸೊ ಸೇಮ್ ಡೋರ್ ಇದೆ ಸರ್. ಸೇಮ್ ಅದೇ 10,000 ರೂಪೀಸ್ ಏನಾಗುತ್ತೆ ಕಾಸ್ಟ್ ಆಗುತ್ತೆ. ಸೊ ರೂಮ್ ಸೈಜ್ ಬಂದು ನಿಮಗೆ 12x13 ಇದೆ. 12x13 ಸರ್. ಓಕೆ. ಕೆಳಗಡೆ ಎಲ್ಲ ಮ್ಯಾಟ್ ಫಿನಿಶ್ ಅಲ್ವಾ ಸರ್? ಇದು ಫಿನಿಶಿಂಗ್ ಸರ್, ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಸರ್. 2x4. ಹೌದು. ಮ್ಯಾಟ್ ಫಿನಿಶ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸರ್. ಮ್ಯಾಟ್ ಫಿನಿಶಿಂಗ್ ಸೇಮ್ ಆಗುತ್ತೆ ಗ್ಲಾಸಿ ಕಂಪೇರ್ ಮಾಡಿದ್ರೆ. ಏನಂದ್ರೆ ನಿಮ್ಮ ಡಿಸೈನ್ಸ್ ಮೇಲೆ ವೇರಿಯೇಷನ್ಸ್ ಇರುತ್ತೆ. ಸೊ ಇದು ಆಲ್ಮೋಸ್ಟ್ ನಿಮಗೆ ಬಜೆಟಲ್ಲೇ ಬಂತು. ಇದು ನಿಮಗೆ 70 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಟೈಲ್ಸ್. ಇದು 70 ರೂಪೀಸ್ ಇದೆ ಸರ್. ಓಕೆ. ಸೊ ವೀಕ್ಷಕರೇ ನೋಡ್ಬೋದು. ಓಕೆ, ನೈಸ್. ಸೊ ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಇದೆಯಾ ಸರ್? ಸರ್ ಹೌದು, ಇದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಸೊ ಟಾಯ್ಲೆಟ್ ಬಂದು ನಿಮಗೆ 4x5 ಇದೆ. 4x5? 4x5. ಆ ಕಡೆ ತುಂಬ ದೊಡ್ಡದಾಗಿದೆಯಲ್ಲ ಸರ್? ಕಾಮನ್ ಟಾಯ್ಲೆಟ್ ಆಗಿರೋದ್ರಿಂದ ಅದನ್ನು ದೊಡ್ಡದಾಗಿ ಮಾಡಿ, ಇದನ್ನ ಅಟ್ಯಾಚ್ ಇರೋದ್ರಿಂದ ಇದನ್ನು ಚಿಕ್ಕದಾಗಿಟ್ಟಿದೆ ಸರ್. ಓಕೆ ಓಕೆ ಓಕೆ. ಫಿಟ್ಟಿಂಗ್ಸ್ ಎಲ್ಲ ಸೇಮ್ ಸೇಮ್ ಸರ್. ವೆರಿ ನೈಸ್, ಚೆನ್ನಾಗಿದೆ ಸರ್ ಅದು. ಓಕೆ. ಸೊ ಇದು ಬಿಟ್ಟರೆ ಇನ್ನು ಮತ್ತೆ ಮೇಲ್ಗಡೆ ಒಂದು ರೂಮ್ ಇದೆಯಲ್ಲ ಸರ್? ಎಸ್ ಸರ್, ಮೇಲ್ಗಡೆ ಒಂದು ರೂಮ್. ಬನ್ನಿ ಹೋಗೋಣ. ಓಕೆ. ನಮಗೆ ಸರ್ ಇದು ಹೆಡ್ ರೂಮ್ ಅಲ್ವಾ ಇದು? ಸರ್ ಇದು ಹೆಡ್ ರೂಮ್, ಸ್ಟೇರ್ ಕೇಸ್ ಹೆಡ್ ರೂಮ್ ಇದೆ. ಓಕೆ. ಸೊ ಇಲ್ಲಿಂದ ಸ್ಟೇರ್ ಕೇಸ್, ಇದು ಟೆರೆಸ್ ಎಂಟ್ರಿ ಆದರೆ ಟೆರೆಸ್ ಎಂಟ್ರಿ ಆಗುತ್ತೆ. ಸೊ ಟೆರೆಸಲ್ಲಿ ನಿಮ್ಗೆ ಒಂದು ರೂಮು, ಒಂದು ಸ್ಪೇಷಿಯಸ್ ಆಗಿರೋ ಟೆರೆಸ್ ಇದೆ. ಸೊ ಅದಕ್ಕೊಂದು ಸಿಟ್ಔಟ್ ಏರಿಯಾನೂ ಮಾಡಿದ್ದೀವಿ ಸೈಡಲ್ಲಿ. ಓಕೆ. ಸೊ ಪರ್ಗೋಲನ್ನು ಮಾಡಿಬಿಟ್ಟು ಮಾಡಿ ಸಿಟ್ಔಟ್ ಏರಿಯಾ ಮಾಡಿದ್ದೀವಿ ಸರ್. ಓಕೆ. ಇದರೊಳಗಡೆ ಇದು ಬೇರೆ ಟೈಲ್ಸ್ ಹಾಕಿದ್ರೆ ಇಲ್ಲಿ? ಹೌದು ಸರ್, ಇದು ಆಲ್ಮೋಸ್ಟ್ ಒಂಥರ ಪಾರ್ಕಿಂಗ್ ಟೈಲ್ಸ್ ತರುತ್ತೆ. 1x1 ಟೈಲ್ಸ್ ಇದೆ. 1x1 ಟೈಲ್ಸ್. ಹೌದು. ಎಲ್ಲ ಕಡೆ ಮ್ಯಾಟ್ ಫಿನಿಶ್ ಯೂಸ್ ಮಾಡಿದೆ ಸರ್. ಮ್ಯಾಂಗ್ಳೂರು ಡಬಲ್ ಅಂಚ್ ಅಲ್ವಾ ಇದು? ಇದು ಡಬಲ್ ಅಂಚ್ ಸರ್. ಹೌದು. ಫ್ಯಾಬ್ರಿಕೇಶನ್, ಡಬಲ್ ಫ್ಯಾಬ್ರಿಕೇಶನ್. ಓಕೆ. ಸೊ ಇಲ್ಲಿ ಗ್ಲಾಸ್ ಇಂಟಿಗ್ರೇಷನ್. ಹೌದು ಸರ್. ಇದು ಎಲಿವೇಷನಲ್ಲಿ ಕಾಣಿಸ್ತಾ ಇತ್ತಲ್ಲ? ಎಲಿವೇಷನ್ ಇದೆ. ಪರ್ಗೋಲಾ ಡಿಸೈನು. ಓಕೆ, ನೈಸ್. ಆಮೇಲೆ ಸೊ ಮುಂದೆ ಹೋಗ್ಬಿಡೋಣ. ಇಲ್ಲೊಂದು ರೂಮ್ ಇದೆಯಾ ಸರ್? ಇದು ಒಳಗಡೆ ಒಂದು ರೂಮ್ ಇದೆ. ಹ್ಞೂ. ಸೊ ಇದೊಂದು
ಆ್ಯಸ್ ಅ ಗೆಸ್ಟ್ ಬೆಡ್ರೂಮ್ ಥರ ಯೂಸ್ ಮಾಡ್ಕೋಬೋದು. ಹೌದು. ಓಕೆ, ಫಸ್ಟು ಸೊ ಇದು ಸ್ಪೇಷಿಯಸ್ ಆಗಿ ಬಂದಿದೆ ಸರ್ ಈ ರೂಮು. ಇದು ತುಂಬ ದೊಡ್ಡದಾಗಿದೆಯಲ್ಲ ಸರ್ ಇದು? 20x12 ಇದೆ ಸರ್ ಇದು. 20x12? ತುಂಬಾ ದೊಡ್ಡದಿದೆ ಇದು. ಆ್ಯಂಡ್ ಇವ್ರ ಮನೆದು ಪೇಂಟ್ ಇರ್ಬೋದು, ಟೈಲ್ಸ್ ಇರ್ಬೋದು, ಕಲರ್ ಎಲ್ಲ ಮೈಲ್ಡ್ ಯೂನಿಕ್ ಆಗಿ ಸರ್, ಕ್ಲಾಸಿ ಆಗಿದೆ. ಆ್ಯಂಡ್ ಶಿಕ್ಷಕರೇ ಇಲ್ಲೊಂದು ವಾಕಿನ್ ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸ್ಟಡಿ ವಿತ್ ವಾಕಿನ್ ವಾರ್ಡ್ರೋಬ್ ಸರ್? ಸ್ಟಡಿ ವಿತ್ ವಾಕಿನ್ ವಾರ್ಡ್ರೋಬ್. ಚೆನ್ನಾಗಿದೆ. ಸುಖ ವಾಶ್ರೂಮ್ ಸರ್ ಇಲ್ಲಿ? ಸರ್ ಇದು ವಾಶ್ರೂಮ್ ಬಂದಿದೆ, ಸೇಮ್ ಕೆಳಗಡೆ ಏನು ಟಾಯ್ಲೆಟ್ ಬಂದಿದೆ 4x5 ಟಾಯ್ಲೆಟ್, ಅದನ್ನೇ ಮೇಂಟೆನೆನ್ಸ್ ಹಂಗೆ ಇಟ್ಟಿದೆ. ಅದನ್ನೇ ಕಂಟಿನ್ಯೂ ಆಗಿದೆ. ಅಲ್ಲಿ ಸೇಮ್ ಸೈಜ್ ಬಂತಲ್ಲ ಸರ್? ಸೇಮ್ ಸೈಜ್ ಟಾಯ್ಲೆಟ್ ಸರ್. ನೋಡಿ ವೀಕ್ಷಕರೇ, ಬಟ್ ಇಲ್ಲಿ ಬ್ಲ್ಯಾಕ್ ಟೈಲ್ಸನ್ನು ಹಾಕೊಂಡ್ರೆ? ಹೌದು ಸರ್. ಫಿಟ್ಟಿಂಗ್ಸ್ ಎಲ್ಲ ಸೇಮು? ಫಿಟ್ಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಾತ್ರೂಮಲ್ಲೂ ಸೇಮೇ ಇದೆ ಸರ್. ಸೇಮ್ ಪ್ಯಾರಿವರ್ ಸಿಂಗ್, ಕಮೋಡು, ಜಾಗ್ವಾರ್ ಸಿಂಕು, ಶವರು, ಡೈವರ್ಟ್ರು. ಓಕೆ, ವೆರಿ ನೈಸ್. ಸರ್ ನೀವು ಹೇಳಿದ್ರಿ ಇದು ಪ್ಲಾಟಿನಮ್ ಪ್ಯಾಕೇಜಲ್ಲಿ ಬಂತು ಅಂತ ಹೇಳ್ಬಿಟ್ಟು. ಸೊ ಮಟೀರಿಯಲ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದೀವಿ ಸರ್? ಮೆಟೀರಿಯಲ್ ಎಲ್ಲ ಬಂದು ಪ್ಲಾಟಿನಮ್ ಪ್ಯಾಕೇಜಲ್ಲಿ ನಾವು ಸಿಮೆಂಟ್ಸ್ ಎಲ್ಲ ಬಂದು ಅಲ್ಟ್ರಾಟೆಕ್ ಯೂಸ್ ಮಾಡಿದ್ದೀವಿ. ಸ್ಟೀಲ್ ಅಂತ ಬಂತು ಅಂತಂದರೆ ನಿಮಗೆ ಸನ್ವೀಕು ಇಲ್ಲ SKTMT ಆ ಥರ ಇಲ್ಲ ಇಂಡಸ್ಸು ಈ ಥರದ ಪ್ಯಾಕೇಜಲ್ಲಿ ನಿಮ್ಗೆ ಬರುತ್ತೆ ಪ್ಲಾಟಿನಮ್. ನೀವು ಯಾವ್ದು ಚೂಸ್ ಮಾಡ್ತೀರೋ ಅದನ್ನು ಮಾಡ್ಕೊಡ್ತೀವಿ ನಾವು. ಕರೆಕ್ಟ್. ಸೊ ಹಾಗೆ ಮತ್ತು ನಿಮಗೆ ಮೆಟೀರಿಯಲ್ಸಲ್ಲಿ ನಿಮಗೆ ಡೋರ್ಸ್ ಆಗಲಿ, ವಿಂಡೋಸ್ ಆಗಲಿ, ವಿಂಡೋಸ್ ಎಲ್ಲ ನಿಮ್ಗೆ UPVC ಇರುತ್ತೆ, 380 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಡೋರ್ಸ್ ಅಂತ ಬಂದರೆ ಮೇನ್ ಡೋರ್ ಬಂದು ನಿಮ್ಗೆ ಒಂದು 30,000ವರೆಗೂ ವ್ಯಾಲ್ಯೂ ಇರುತ್ತೆ. ಬೆಡ್ರೂಮ್ ಡೋರ್ಸ್ ಎಲ್ಲ ಬಂದು 10,000ವರೆಗೂ ವ್ಯಾಲ್ಯೂ ಇರುತ್ತೆ. ಸೊ ರೇಲಿಂಗ್ಸ್ ಎಲ್ಲ ಬಂದು SS ರೇಲಿಂಗ್ಸ್ ಇರುತ್ತೆ. ಪ್ಲಾಟಿನಮ್ ಪ್ಯಾಕೇಜ್ SS ಮಾಡ್ತೀವಿ. ಓನ್ಲಿ ಫಾರ್ ಗೋಲ್ಡ್ ಪ್ಯಾಕೇಜ್ವರೆಗೂ ಅಷ್ಟೇ ನಮ್ದು MS ಇರುತ್ತೆ. ಪ್ಲಾಟಿನಮ್ ಬಂದರೆ SS ಬರುತ್ತೆ, ಡೈಮಂಡ್ ಪ್ಯಾಕೇಜ್ ಬಂದರೆ SS ವಿತ್ ಗ್ಲಾಸ್ ಬಂದ್ಬಿಡುತ್ತೆ. ವಿತ್ ಗ್ಲಾಸ್ ಬಂದ್ಬಿಡುತ್ತೆ. ಓಕೆ. ಸೊ ಇದಿಷ್ಟು ಪ್ಲಾಟಿನಮ್ ಪ್ಯಾಕೇಜ್ ಬರುತ್ತೆ. ಮತ್ತು ರೇಟ್ಸ್ ಎಲ್ಲ ನಿಮಗೆ ಸರ್ಟನ್ ವ್ಯಾಲ್ಯೂ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ಫ್ಲೋರಿಂಗ್ ಎಲ್ಲ ಬಂದು ನಿಮಗೆ ಸ್ಕ್ವೇರ್ ಫೀಟ್ಗೆ 90 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ ಪ್ಲಾಟಿನಮ್ ಪ್ಯಾಕೇಜಲ್ಲಿ. ಸೊ ಬಾತ್ರೂಮ್ ಟೈಲ್ಸು ಇದೆಲ್ಲ ಬಂದು 55 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಸೊ ಬಜೆಟ್ ನಿಮಗೆ ಪ್ಲಾಟಿನಮ್ ಪ್ಯಾಕೇಜಲ್ಲಿ ನಿಮ್ಗೊಂದು ನೀವು ಸ್ವಂತ ಮನೆ ಕಟ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಅದು ನಿಮಗೆ ಬೆನಿಫಿಟ್ ಆಗುತ್ತೆ. ಪ್ಲಾಟಿನಮ್ ನೀವು ಸಜೆಸ್ಟ್ ಮಾಡ್ತೀವಿ? ಸ್ವಂತ ಮನೆ ಕಟ್ಟೋರಿಗೆ ಪ್ಲಾಟಿನಮ್ ಪ್ಯಾಕೇಜ್ ಬೆಸ್ಟ್. ಸೂಪರ್. ಸೊ ಈ ಮನೆ ಕಟ್ಟೋದಕ್ಕೆ ಡ್ಯೂರೇಷನ್ ಎಷ್ಟಾಯ್ತು ಸರ್? ಟೈಮ್ ಸರ್ ಈ ಮನೆ ಕಟ್ಟೋದಕ್ಕೆ ನಮಗೆ 1 ಇಯರ್ ಆಯಿತು ಸರ್. ಓಕೆ. 1 ಇಯರ್ ಡ್ಯೂರೇಷನ್ ಆಯಿತು. ಓಕೆ. ಸೊ 1 ಇಯರಲ್ಲಿ ಈ ಮನೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀರಾ ಸರ್? ಈ ಮನೆ ನೋಡ್ತಾ ಇರೋಂಥ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಏನಂತಂತಂದರೆ ಸೊ ಇದು ಮನೆ ಕಟ್ಟೋದು ಒಂದು ಕನಸು ಸೊ ಎಲ್ಲರಿಗೂ. ಸೊ ನಾನು ಒಂದು ಚಿಕ್ಕದಾಗಿ ಹೇಳ್ಬೇಕಂದ್ರೆ ನಿಮ್ಮ ಕನಸಿನ ಮನೆ ನಮ್ಮ ಜವಾಬ್ದಾರಿ ಅಂತ ಅಂದ್ಕೊತೀವಿ. ಸೊ ನೀವು ವರ್ಕ್ ಕೊಟ್ಟರೆ ನಮಗೆ, ಸೊ ಖಂಡಿತ ನೀವು ಬ್ರಿಕ್ ಆ್ಯಂಡ್ ಪ್ಲೇಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೆಲಸ ಕೊಡಿ. ನಿಮ್ಮ ಮನೆ ಮುಗಿಯೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ತೀರಾ? ಜವಾಬ್ದಾರಿ ತೊಗೊಂಡು ಮುಗಿಸ್ಕೊಡ್ತೀರಾ? ಸೂಪರಾಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಮನೆಯನ್ನು ಸೂಪರಾಗಿ ತೋರಿಸೋದಕ್ಕೆ, ಒಳ್ಳೆ ಬಜೆಟಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.